सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 26 ಏಪ್ರಿಲ್ 2026ರಿಂದ ದಿನಾಂಕ 2 ಮೇ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಕುಜಗ್ರಹ ನೋಡಿ ಈ ವಾರದಲ್ಲಿಯೂ ಕೂಡ 12ನೇ ಮನೆಯಲ್ಲೇ ಸ್ಥಿತನಾಗಿರ್ತಾನೆ. 12ನೇ ಮನೆ ಅನ್ನೋದು ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ಶನಿ ಜೊತೆಯಲ್ಲಿ ಬುಧನ ಜೊತೆಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ. ಹಾಗಾಗಿ ಸ್ವಲ್ಪ ಈ ಕಾಲು ನೋವಿನ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ. ಅಂದ್ರೆ ಆರೋಗ್ಯದ ವಿಷಯ ಅಂತ ಬಂದಾಗ 12ನೇ ಮನೆ ಪಾದಗಳನ್ನ ಸೂಚಿಸುವಂತ ಭಾವ. ಹಾಗಾಗಿ ಸ್ವಲ್ಪ ಕಾಲು ನೋವು ಬರುವಂತದ್ದು. ಆಮೇಲೆ ಗ್ಯಾಸ್ಟ್ರಿಕ್ಗೆ ಕಾರಕ ಶನಿ ಗ್ರಹ, ಯಾಕಂದ್ರೆ ವಾಯು ತತ್ವವನ್ನ ಸೂಚಿಸುವಂತ ಗ್ರಹ ಅವನು. ಹಾಗಾಗಿ ಸ್ವಲ್ಪ ವಾಯು ಪ್ರಕೋಪ ಈ ತರದ್ದೆಲ್ಲ ಇರುತ್ತೆ. ಹಾಗೆ ಕೆಲಸಗಳು ಸ್ವಲ್ಪ ನಿಧಾನನೂ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ಮುಂದೆ ಹೋದ್ರೆ ಶನಿ ಅದನ್ನ ತಡೆ ಹಾಕ್ತಿರ್ತಾನೆ. ತಡೆ ಅಂದ್ರೆ ಸ್ಲೋ ಆಗ್ತಾ ಇರುತ್ತೆ. ಶನಿ ಅಂದ್ರೆ ನಿಧಾನ, ಮಂದ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ರಾಶಿಗೆ ರವಿ ಬಂದಿರ್ತಾನೆ ಈ ವಾರದಲ್ಲಿ, ಅದು ಬಹಳ ವಿಶೇಷ. ಯಾಕೆಂದ್ರೆ ನಿಮ್ಮ ರಾಶಿಯು ರವಿಗೆ ಉಚ್ಚ ಕ್ಷೇತ್ರವಾಗಿದ್ದು ಅವನು ನಿಮ್ಮ ರಾಶಿಗೆ ಬಂದ ಮೇಲೆ ನಿಮ್ಗೊಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಧೈರ್ಯ, ಇಲ್ಲ ಏನೋ ಒಂದು ಆಗುತ್ತೆ, ಒಳ್ಳೇದಾಗತ್ತೆ, ನನಗೆ ನಾನು ಧೈರ್ಯವಾಗಿರ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಉದ್ಯೋಗದ ವಿಷಯದಲ್ಲಾಗಿರ್ಬಹುದು, ಯಾವುದೇ ಒಂದು ಕೆಲಸ ಸ್ಲೋ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ ಅಂದ್ರೂ ಕೂಡ ಇಲ್ಲ ಇನ್ ಸ್ವಲ್ಪ ದಿನ ಆದ್ರೆ ಆಗತ್ತೆ, ಎಲ್ಲ ಒಳ್ಳೇದಾಗತ್ತೆ ಅನ್ನೋ ಒಂದು ಭರವಸೆ. ಮೊದ್ಲಿದ್ದಷ್ಟು ಭಯ ಆತಂಕ, ಯಾಕಂದ್ರೆ ಕಳೆದ ವಾರಗಳಲ್ಲಿ ಸಿಕ್ಕಾಪಟ್ಟೆ ಭಯ ಆತಂಕ, ನಾಳಿನ ಭವಿಷ್ಯ ನನ್ನ ಭವಿಷ್ಯ ಏನ್ ಆಗ್ಬಿಡುತ್ತೋ ಅನ್ನೋ ಆತಂಕ, ಇದೆಲ್ಲ ತುಂಬಾ ಇತ್ತು. ಅದೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ ಈ ವಾರದಲ್ಲಿ. ಇನ್ನು ರವಿ ಗ್ರಹ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿರೋದ್ರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆದ್ರೂ ಕೂಡ ಸದ್ಯಕ್ಕೆ ಪ್ರಸ್ತುತ ನಿಮಗೆ ಏನ್ ಅನುಕೂಲ ಆಗ್ಬೇಕಾಗಿದ್ದು ಅಷ್ಟು ಅನುಕೂಲ ಅಂತೂ ಆಗೇ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ತೊಂದರೆಗಳಿಲ್ಲ. ನಿಮ್ಗೆ ಆ ಟೈಮ್ಗೆ ಏನ್ ಬೇಕು ದುಡ್ಡು ಅದು ಬರ್ತಾ ಇರುತ್ತೆ. ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಸ್ವಂತ ಉದ್ಯೋಗ, ದೊಡ್ಡ ಮಟ್ಟದ ಅಭಿವೃದ್ಧಿ ಅಲ್ಲದೆ ಹೋದ್ರು ಕೂಡ, ನೀವು ಅನ್ಕೊಂಡಿರೋ ಕೆಲಸ ಕಂಪ್ಲೀಟ್ ಆಗದೆ ಹೋದ್ರು ಕೂಡ ಈ ಮೊದಲುವರೆಗೆ ಈ ಮೊದಲಿಂದ ಏನ್ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡಿತೀರಾ. ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು ಅಥವಾ ಸಾಲ ಮಾಡಬೇಕು ಇಂತಹ ಪರಿಸ್ಥಿತಿಗಳೇನಿಲ್ಲ. ಆದ್ರೆ ಖಾಸಗಿ ಕಂಪನಿಗಳಲ್ಲೇ ಅಥವಾ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಅವ್ರು ಕೊಟ್ಟಿರೋ ಪ್ರಾಜೆಕ್ಟ್ ಅಥವಾ ಕೆಲಸ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸ್ಲೋ ಆಗ್ತಾ ಇರುತ್ತೆ. ಯಾಕೆ ಸ್ಲೋ ಆಗುತ್ತೆ ಅಂದ್ರೆ ನಿಮ್ಗೆ ಪದೇ ಪದೇ ವಿಘ್ನಗಳು ಬರುತ್ತೆ, ಅಡೆತಡೆಗಳು ಬರುತ್ತೆ. ಆದಷ್ಟು ನಿಮ್ಗೆ ಏನಾದ್ರೂ ಆ ತರ ಒಂದು ಆಪರ್ಚುನಿಟಿ ಇದೆ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಏನೋ ಒಂದು ಜವಾಬ್ದಾರಿ ವಹಿಸಿದ್ದಾರೆ ಅಂದ್ರೆ ದಯವಿಟ್ಟು ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳ್ಬೇಡಿ. ಕೆಲವೊಂದ್ಸಲ ನೀವು ಮಾಡ್ಬೇಕಾಗಿರೋ ಕೆಲಸನ ಬೇರೆಯವ್ರ ಹತ್ರ ಹೇಳೋದ್ರಿಂದ ಕೂಡ ನಿಮ್ಮ ಕೆಲಸ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಇದು ಯಾಕೆ ಹೀಗಾಗತ್ತೆ ಅಂದ್ರೆ, ಇವಾಗ ನಿಮ್ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ, ನಿಮ್ಮ ಏಳಿಗೆಯನ್ನ ಸಹಿಸದೇ ಇರೋರು ಅಂತ ಇಟ್ಕೊಳ್ಳಿ. ಅವ್ರ ಹತ್ರ ನೀವು ಏನೋ ಒಂದು ಮಾಡ್ತಾ ಇದ್ದೀನಿ ವಿಶೇಷವಾಗಿ, ಅದರಿಂದ ಮುಂದೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನೀವು ಹೇಳಿದಾಗ ಅವ್ರ ಒಳಗಿನ ಮನಸ್ಸು ಒಂದು ಚೂರು ಅಸಮಾಧಾನ ಪಡುತ್ತೆ. ಅವ್ರ ಒಳಗಿನ ಮನಸ್ಸು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡುತ್ತೆ. ಆ ಮನಸ್ಸಿನಿಂದನೇ ಬರೋದು ನೆಗೆಟಿವ್ ಎನರ್ಜಿ. ಅದರ ಎಫೆಕ್ಟ್ ನಿಮ್ಮ ಮನಸ್ಸಿನ ಮೇಲೂ ನಡೆಯುತ್ತೆ. ಅಲ್ಲಿಂದ ಶುರುವಾಗತ್ತೆ ಕೆಲಸಗಳಲ್ಲಿ ಪದೇ ಪದೇ ವಿಘ್ನಗಳು. ಏನೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾಳಾಗೋದು, ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀರ, ಕೆಲಸ ಮಾಡ್ತಿರ್ತೀರ, ತಕ್ಷಣ ಹಾಳಾಯ್ತು, ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ಕರೆಂಟ್ ಹೋಯ್ತು, ಕೆಲಸ ಮಾಡೋದಕ್ಕೆ ಕರೆಂಟಿನ ವ್ಯವಸ್ಥೆ ಬೇಕಿರುತ್ತೆ, ಕರೆಂಟ್ ಹೋಯ್ತು, ಅಥವಾ ಯಾವುದೋ ಒಂದು ಶುರು ಮಾಡಿರ್ತೀರಾ, ಅಥವಾ ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟಿದ್ದು ಕೆಲಸ ಆಗಿರುತ್ತೆ ಅನ್ಕೊಳ್ಳಿ, ಯಾಕೋ ನಿಮ್ ಬುದ್ಧಿ ಓಡ್ತಾ ಇಲ್ಲ, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಸ್ವಲ್ಪ ಮೇಷರಾಶಿಯವರು ಏನಿದ್ರು ಕೂಡ ಎಲ್ಲದೂ ಮುಕ್ತವಾಗಿ ಹೇಳ್ಕೊಳ್ಳುವಂತಹ ಸ್ವಭಾವ.
ಮುಚ್ಚುಮರೆ ಇರೋದಿಲ್ಲ. ನೇರವಾಗಿ ಎಲ್ಲ ವಿಚಾರನೂ ಹೇಳ್ಕೊಳ್ಳುವಂತಹ ಗುಣ ನಿಮ್ದು. ಆದ್ರೆ ಈ ಸಂದರ್ಭದಲ್ಲಿ ಆದಷ್ಟು ನಿಮ್ಗೆ ಏನೇ ಒಂದು ಕೆಲಸ ಆಗ್ಬೇಕಾಗಿದ್ರು ಕೂಡ ಪಾಸಿಟಿವ್ ಅಂತ ಏನಿದೆ ಒಳ್ಳೆ ವಿಚಾರಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ ಯಾರ ಹತ್ರನು. ಯಾಕಂದ್ರೆ ಮಿತ್ರ ಸ್ಥಾನಾಧಿಪತಿ 12ನೇ ಮನೆಯಲ್ಲಿದ್ದಾನೆ. ಮಿತ್ರ ಅಂತಂದ್ರೆ 3ನೇ ಮನೆ, ನಿಮ್ಮ ಸುತ್ತಲೂ ಇರುವಂತಹವರು ಅಂತಾನೂ ಆಗತ್ತೆ. ಬರೀ ಮಿತ್ರರು ಅಂತಾನೆ ಬರಲ್ಲ ಅದು. ಮಿತ್ರರಲ್ಲಿ ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ. ಆದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಪರಿಸರದ ವ್ಯಕ್ತಿಗಳು, ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು, ಅಕ್ಕಪಕ್ಕದ ಮನೆಯವರು, ಇವ್ರನ್ನೆಲ್ಲ ಸೂಚಿಸುತ್ತೆ. ಬುಧ ಇದ್ದಾನೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಹಾಗೆ ಮಿತ್ರರ ವಿಚಾರದಲ್ಲಿ ಬೇಸರ ಆಗುವಂತದ್ದು ಆಗತ್ತೆ ಮೇಷರಾಶಿಯವರಿಗೆ ಈ ವಾರದಲ್ಲಿ. ತೃತೀಯ ಭಾವಾಧಿಪತಿ ನೀಚನಾಗಿರೋದ್ರಿಂದ ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಕೋಪ ಮಾಡ್ಕೋಬೇಡಿ. ಸಿಟ್ಟು ಕೋಪ ಕಮ್ಮಿ ಮಾಡ್ಕೊಳ್ಳಿ. ನಿಮ್ ರಾಶಿಯಲ್ಲಿ ರವಿ ಬಂದಿರೋದ್ರಿಂದ ಕೋಪ ಜಾಸ್ತಿ ಆಗತ್ತೆ. ನೇರವಾಗಿ ನೀವು ಆಡುವಂತಹ ಮಾತು ಎದುರುಗಡೆ ಇರೋರಿಗೆ ಬೇಜಾರಾಗಬಹುದು. ಹಾಗಾಗಿ ಸಂಬಂಧಗಳನ್ನ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ರೆ ಆದಷ್ಟು ಕೋಪ ಸಿಟ್ಟು ಕಮ್ಮಿ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಕೋಪ ಬಂದ್ರೆ ಆ ಸ್ಥಳನ ಬಿಟ್ಬಿಡಿ ಸ್ವಲ್ಪ ಹೊತ್ತು ಅಷ್ಟೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ರವಿನೇ ನಿಮ್ ರಾಶಿಯಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಈ ವಾರ ಶುಭಾಶುಭ ಎರಡೂ ಫಲ ಇದೆ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ತಪ್ಪದೆ ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ಗುರುಪಾದಕ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ ರಾಶ್ಯಾಧಿಪತಿ ಶುಕ್ರನೇ ನಿಮ್ ರಾಶಿಗೆ ಬಂದಾಯ್ತು. ಅಬ್ಬಾ, 12ನೇ ಮನೇಲಿ ಶುಕ್ರ ಇದ್ದಿದ್ದಕ್ಕೆ ವಿಪರೀತ ಖರ್ಚಾಗ್ತಿತ್ತು. ಸುಮ್ನೆ ವೇಸ್ಟ್ ಖರ್ಚುಗಳು, ಅದು ಇದು ಇದು ಅದು ಅಂತೇಳಿ ಖರ್ಚುಗಳ ಮೇಲೆ ಖರ್ಚುಗಳು, ಶಾಪಿಂಗ್ ಮೇಲೆ ಶಾಪಿಂಗ್. ಕೆಲವರು ಶಾಪಿಂಗ್ ಮಾಡ್ತಾ ಇಲ್ಲ, ಆದ್ರೂ ಖರ್ಚುಗಳು ಬರ್ತಾ ಇದೆ. ಮನೆಯಲ್ಲ ಅದು ಖಾಲಿ ಆಯ್ತು, ಇದು ಖಾಲಿ ಆಯ್ತು, ಇದು ಏನೋ ಹಾಳಾಯ್ತು, ಅದೇನೋ ಹಾಳಾಯ್ತು, ಅದ್ ರಿಪೇರಿ ಅದು ಇದು ಅನ್ಕೊಂಡು ಒಂದಿಷ್ಟು ಖರ್ಚುಗಳು ಪದೇ ಪದೇ ಆಗ್ತಾ ಇತ್ತು. ಬಟ್ ಈ ವಾರದಿಂದ ಖರ್ಚು ಕಮ್ಮಿ ಆಗತ್ತೆ, ಯೋಚನೆ ಮಾಡಬೇಡಿ. ನಿಮ್ ರಾಶಿಗೆ ಶುಕ್ರ ಬಂದಾಯ್ತು, ಒಂಥರ ಜಾಗೃತವಾಗತ್ತೆ ಮನಸ್ಸು. ನಮ್ಮ ರಾಷ್ಟ್ರಾಧಿಪತಿನೇ ನಮಗೆ ಜಾಗೃತಿಯನ್ನು ಕೊಡುವನು. ರಾಷ್ಟ್ರಾಧಿಪತಿ ಪೀಡಿತನಾಗಿದ್ರೆ ಜಾಗೃತಿ ಇರಲ್ಲ, ನಾವು ಏನ್ ಮಾಡ್ತಿದೀವಿ ಅನ್ನೋ ಪರಿಜ್ಞಾನ ಇರಲ್ಲ. ಕೆಲವ್ರು ಹೋಗ್ತಾರೆ ಹೊರಗಡೆ ಸುತ್ತಾಡ್ಬೇಕು ಅಥವಾ ಏನೋ ಶಾಪಿಂಗ್ ಮಾಡ್ಬೇಕು ಅಂತ, ಅವ್ರು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತಾರೆ. ಮನೆಗ್ ಬಂದ್ಮೇಲೆ ಯೋಚನೆ ಮಾಡ್ತಾರೆ, ನಾನು ಇಷ್ಟೊಂದೆಲ್ಲ ಖರ್ಚು ಮಾಡ್ಬಿಟ್ನಂತ. ಅಂದ್ರೆ ಆ ಪ್ರಜ್ಞೆ ಅಂತ ಹೇಳ್ತೀವಿ ಅದನ್ನ. ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಇನ್ ಎಷ್ಟಿದೆ ನನ್ನ ಹತ್ರ, ಇದ್ರದ್ದು ಪ್ರಜ್ಞೆ ಇರಬೇಕು ಮನುಷ್ಯನಿಗೆ. ಉಳಿತಾಯವೇ ದೊಡ್ಡ ಸಂಪಾದನೆ, ಸಂಪಾದನೆಗಿಂತ ದೊಡ್ಡ ಸಂಪಾದನೆ ಉಳಿತಾಯವೇ. ಅನವಶ್ಯಕ ವ್ಯರ್ಥವಾದ ಖರ್ಚುಗಳು ನಮ್ಗೇನು ಪ್ರಯೋಜನಕ್ಕೆ ಬರಲ್ಲ. ಈ ವಾರದಲ್ಲಿ ನಿಮ್ಗೆ ಖರ್ಚು ಕಮ್ಮಿ ಆಗತ್ತೆ. ಹಾಗೆ ಕೆಲಸದ ವಿಷಯದಲ್ಲಿ ಒಂದು ದೊಡ್ಡ ಒಂದು ಅಭಿವೃದ್ಧಿ ಆಗತ್ತೆ. ಅಂದ್ರೆ ಯಾರ್ಯಾರೆಲ್ಲ ಒಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ನಿಮ್ಗೆ ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಆಗಬಹುದು. ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೇನೋ ಒಂದು ಗೌರವ ಪ್ರಾಪ್ತಿ ಆಗುವಂಥದ್ದು, ಅಥವಾ ಏನೋ ಒಂದು ಅವಾರ್ಡ್ ಸಿಗುವಂಥದ್ದು, ಅಥವಾ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನಿಮ್ಮ ಕೆಲಸವನ್ನ ನೋಡಿ ನಿಮ್ಮನ್ನ ಹೊಗಳುವಂಥದ್ದು. ಈ ರೀತಿ ಒಂದು ನೋಡಿ, ಶುಕ್ರ ಅಂದ್ರೇನೆ ಅಟ್ರಾಕ್ಷನ್. ನಿಮ್ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಯಾವುದೋ ಒಂದು ರೀತಿಯಲ್ಲಿ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬಹುದು, ನಿಮ್ಮ ಸುತ್ತಮುತ್ತ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಜನರನ್ನ ನೀವು ಅಟ್ರಾಕ್ಟ್ ಮಾಡುವಂತದ್ದಾಗತ್ತೆ. ಹಾಗೆ ನಿಮ್ಗೆ ಚತುರ್ಥಾಧಿಪತಿ ಸೂರ್ಯ ಗ್ರಹ 12ನೇ ಮನೆಯಲ್ಲಿದ್ದಾನೆ. ಅದು ಉಚ್ಚ ಕ್ಷೇತ್ರದಲ್ಲಿ. ಏನಾದ್ರೂ ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ಅಥವಾ ಯಾವುದೋ ಒಂದು ಹಳೆ ವಾಹನ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಾರದಲ್ಲಿ ಸೇಲ್ ಆಗುವ ಸಾಧ್ಯತೆ ಇದೆ. 12ನೇ ಮನೆಯಲ್ಲಿ ತುಂಬಾ ಒಳ್ಳೆ ಬೆಲೆಗೆ ಸೇಲ್ ಆಗುವ ಸಾಧ್ಯತೆ ಇದೆ. ಮಾರಾಟ ಮಾಡೋದಕ್ಕೆ, ಪ್ರಾಪರ್ಟಿ ಮಾರಾಟ ಮಾಡೋದಕ್ಕೆ ತುಂಬಾ ಸೂಕ್ತವಾದ ಸಮಯವೇ ಇದಾಗಿದೆ. ಪಂಚಮಾಧಿಪತಿ 11ನೇ ಮನೆಯಲ್ಲಿದ್ದಾನೆ ನೀಚನಾಗಿ. ಆದ್ರೂ ಕೂಡ ಪಂಚಮ ಅವನ ಉಚ್ಚ ಸ್ಥಾನ, ತನ್ನ ಉಚ್ಚ ಸ್ಥಾನವನ್ನ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿಯು ಲಾಭದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ, ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಅದ್ಭುತವಾದಂತಹ ಯಶಸ್ಸು ಈ ವಾರದಲ್ಲಿ ಕಾಣಲಿದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಹಣ ಉಳಿತಾಯನೂ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಲಾಭದಲ್ಲಿ ಶನಿ ಕುಜ ಸ್ಥಿತನಾಗಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಯಾಕಂದ್ರೆ ದಶಮಾಧಿಪತಿ ಅಂದ್ರೆ ಶನಿ, ದಶಮ ಅಂದ್ರೆ ಕರ್ಮ. ನೀವು ಎಷ್ಟು ಕೆಲಸ ಮಾಡ್ತೀರಾ. ಈ ಶನಿ ಜೊತೆ ಕುಜ ಇದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರು ಒಂದು ನಿಮಿಷನೂ ಸಮಯ ವೇಸ್ಟ್ ಮಾಡಲ್ಲ. ಕೆಲಸ 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 ಕೆಲಸ. ಹಾಗೆ ನೀವು ಇರ್ತೀರ ಈ ವಾರದಲ್ಲಿ. ನಿಮ್ಮ ಒಂದು ಪರಿಶ್ರಮ, ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತ
ಪ್ರತಿಫಲವನ್ನು ಕೂಡ ಪಡಿತೀರ. ಬಟ್ ಮಾತಿನಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮಾತು ಆಡುವಾಗ ಸ್ವಲ್ಪ ಜಾಗ್ರತೆ. ಏನೋ ಮಾತಾಡೋಕ್ ಹೋಗಿ ಇನ್ನೇನೋ ಮಾತಾಡಿ ಅದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ತರ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಬುಧ ನೀಚನಾಗಿರೋದ್ರಿಂದ, ಅದು ಅಲ್ಲದೆ ಮಂಗಳನ ಜೊತೆ ಇರೋದ್ರಿಂದ ಫಾಸ್ಟ್ ಆಗಿ ಮಾತಾಡಕ್ ಹೋಗ್ಬೇಡಿ. ಸ್ವಲ್ಪ ನಿಧಾನವಾಗಿ ಮಾತಾಡಿ. ಯಾಕಂದ್ರೆ ಮಂಗಳ ಮಾತಿನ ವಿಷಯದಲ್ಲಿ ಆತುರದ ಸ್ವಭಾವವನ್ನ ಕೊಡ್ತಾರೆ. ನೀವು ಆತರ ಪಟ್ಟು ಮಾತಾಡ್ತಾ 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 ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಸಮಾಧಾನದಿಂದ ಮಾತಾಡಿ, ಏನು ಸಮಸ್ಯೆ ಆಗಲ್ಲ. ಕಮ್ಮಿ ಮಾತಾಡಿ, ಎಷ್ಟು ಬೇಕು ಅಷ್ಟೇ ಮಾತಾಡಿ. ಸಾಧ್ಯವಾದ್ರೆ ಅನಗತ್ಯ ವ್ಯಕ್ತಿಗಳು, ನಿಮ್ಗೆ ಅವ್ರ ಅವಶ್ಯಕತೆ ಇಲ್ಲ ಅಂಥವ್ರ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬಿಡಿ. ಇನ್ನು ಬಹಳ ಮುಖ್ಯವಾಗಿ ಗುರು 2ನೇ ಮನೇಲಿರೋದ್ರಿಂದ ಆರ್ಥಿಕ ಸಂಕಷ್ಟಗಳಿಲ್ಲ. ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ, ಯೋಚನೆ ಮಾಡ್ಬಿಡಿ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಕೆಲಸಗಳು ಒಂಚೂರು ನಿಧಾನ ಆಗ್ಬೋದಷ್ಟೇ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ವೃಷಭ ರಾಶಿಯವರಿಗೆ ಎಲ್ಲಾ ತರದಲ್ಲೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಸಮಯ ಇದಾಗಿದೆ ಅಂತ ಹೇಳ್ಬೋದು. ಬುಧನಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಇದು ಬುಧನ ಅಶುಭ ಫಲವನ್ನ ಕಮ್ಮಿ ಮಾಡುತ್ತೆ, ಅಷ್ಟೇ ಸಾಕು. ಇನ್ನೆಲ್ಲ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧನೇ ನೀಚನಾಗ್ಬಿಟ್ಟಿದ್ದಾನೆ ದಶಮದಲ್ಲಿ. ಆದ್ರೆ ದಶಮದಲ್ಲಿ ಶನಿ ಕುಜ. ದಶಮ ಅನ್ನೋದು ಕರ್ಮ, ಸೇವೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಎಷ್ಟರ ಮಟ್ಟಿಗೆ ಸೇವೆಯನ್ನ, ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತೀರಾ ಅನ್ನೋದನ್ನ ತೋರಿಸುತ್ತೆ. 6ನೇ ಮನೆ ಅಧಿಪತಿ ಮಂಗಳ, ಹಾಗೆ ಭಾಗ್ಯಾಧಿಪತಿ ಶನಿ, ಇವರಿಬ್ರು ದಶಮದಲ್ಲಿರೋದ್ರಿಂದ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ ಈ ವಾರದಲ್ಲಿ. ಸಿಕ್ಕಾಪಟ್ಟೆ ಕೆಲಸ ಅಪ್ಪ, ಕೆಲಸ 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 ಮಾಡಲೇಬೇಕು. ಇದು ಯಾವ ವೃತ್ತಿಯಲ್ಲಿ ಇರುತ್ತೆ ಅಂದ್ರೆ, ಸ್ವಂತ ಉದ್ಯೋಗ ಮಾಡುವಂತವ್ರಿಗೂ ಇದಿರುತ್ತೆ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತವ್ರಿಗೂ ಈ ಒಂದು ಬಾಧೆ ಇರುತ್ತೆ. ಅಂದ್ರೆ ಕೆಲಸದಲ್ಲಿ ಒತ್ತಡ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ನೋಡಿ, ನಿಮ್ಮ ರಾಷ್ಟ್ರಾಧಿಪತಿಯ ಬಲ ತುಂಬಾ ಕಮ್ಮಿ ಇದೆ. ಬುಧ ವೀಕ್ ಆಗ್ಬಿಟ್ಟಿದ್ದಾನೆ, ನೀಚನಾಗಿದ್ದಾನೆ. ಹಾಗಾಗಿ ನಿಮ್ಗೆ ತುಂಬಾ ಸ್ಟ್ರೈನ್ ಆಗ್ತಾ ಇರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಕೆಲಸ ಜಾಸ್ತಿ ಇರಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ತುಂಬಾ ಸ್ಟ್ರೈನ್ ಆಗ್ತಾ ಇರುತ್ತೆ. ಅವಾಗ ನಮ್ಗೆಲ್ಲದೂ ಕಷ್ಟ ಅನಿಸ್ತಾ ಇರುತ್ತೆ. ಹೀಗಾಗತ್ತೆ. ಕೊಟ್ಟಿರೋ ಕೆಲಸ ನಿಮ್ಗೇನ್ ಕಷ್ಟ ಆಗ್ತಾ ಇಲ್ಲ, ಯಾಕಂದ್ರೆ ಮುಂಚೆ ಎಲ್ಲ ಈ ತರದ ಕೆಲಸಗಳನ್ನ ನೀವು ಕಷ್ಟಪಟ್ಟು ಆರಾಮಾಗಿ ಮಾಡಿದೀರಾ. ಬಟ್ ಈಗ ನಿಮ್ಗೆ ಪ್ರಸ್ತುತ ಯಾಕೋ ನನಗೆ ಕಷ್ಟ ಆಗ್ತಿದೆ, ಯಾಕೋ ನನಗೆ ನಾನ್ ಕೆಲ್ಸದಲ್ಲಿ ಹಿಂದುಳಿತಾ ಇದ್ದೀನಿ, ಯಾಕೋ ನನ್ನ ಕೆಲಸ ಪೆಂಡಿಂಗ್ ಆಗ್ತಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ನೀಚನಾಗಿರೋದು. ಮಾನಸಿಕವಾಗಿ ತುಂಬಾ ಕುಗ್ಗುವಂತಹ ಸಮಯ ಇದು ಮೀನರಾಶಿಯವರಿಗೆ. ಮೀನರಾಶಿಯಾಧಿಪತಿಯಾದಂತಹ ಬುಧ ಗ್ರಹ ನೀಚನಾಗಿರೋದ್ರಿಂದ ಅನಗತ್ಯ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು, ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಗಳು ಕೂಡ ಇರುತ್ತೆ. ಶತ್ರು ಸ್ಥಾನಾಧಿಪತಿ ಜೊತೆಗೆ ಶತ್ರು ಕುಜ, ಅವನ ಜೊತೆನಲ್ಲೇ ಬುಧ ಇರೋದ್ರಿಂದ ಸ್ವಲ್ಪ ಶತ್ರುಗಳ ದೃಷ್ಟಿ, ಒಂಥರ ಕೆಲವೊಂದ್ಸಲ ನೀವು ಕೇಳಿರ್ಬೋದು ಈ ಪ್ರಯೋಗಗಳು ಅದು ಇದು ಅಂತೆಲ್ಲ. ಈ ತರದ್ದು ಏನಾದ್ರೂ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತುಂಬಾ ದೊಡ್ಡ ಮಟ್ಟದಲ್ಲೆಲ್ಲ ಆಗಲ್ಲ, ಸಣ್ಣ ಮಟ್ಟದಲ್ಲಿ ಅಂದ್ರೂ ಕೂಡ ಸ್ವಲ್ಪ ದೇವಿ ದೇವಸ್ಥಾನ, ಶಕ್ತಿ ದೇವತೆಯ ದೇವಸ್ಥಾನ, ದುರ್ಗಾ, ಕಾಳಿ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ, ಈ ತರ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗುವ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದಲ್ಲಿ ಒಂದು 3-4 ದಿನ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ತಾಯಿಯ ದೃಷ್ಟಿ ನಿಮಗ್ ಬಿದ್ರೆ ಸಾಕು. ಯಾವ ದೃಷ್ಟಿ ಆಗಿದ್ರು ನಿವಾರಣೆ ಆಗ್ಬಿಡುತ್ತೆ. ಯಾವ ದೃಷ್ಟಿ, ದೋಷ, ಮಾಟ, ಮಂತ್ರ ಯಾವ್ದು ನಿಮ್ಮ ಮೇಲಾಗಿದ್ರು ಆ ಜಗನ್ಮಾತೆಯ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಆ ಎಲ್ಲಾ ದೃಷ್ಟಿ ದೋಷ ನಿವಾರಣೆ ಆಗ್ಬಿಡುತ್ತೆ. ಹೋಗ್ತಾ ಇರಿ ಸ್ವಲ್ಪ. ಅದೊಂಚೂರು ಆ ತರ ಏನೋ ಕಾಣಿಸ್ತಾ ಇದೆ ಮಿಥುನ ರಾಶಿಯವ್ರಿಗೆ. ಅದು ಕೂಡ ಒಂದು ಸಂದರ್ಭ. ನಮ್ಗೆ ನೋಡಿ, ಎಲ್ಲವೂ ಕರ್ಮಫಲ. ನಮ್ಗೆ ಯಾರೋ ಒಬ್ರು ದೃಷ್ಟಿ ಹಾಕ್ತಾ ಇದಾರೆ, ಯಾರೋ ಒಬ್ರು ಪ್ರಯೋಗ ಮಾಡ್ತಾ ಇದಾರೆ, ಯಾರೋ ನಮ್ಗೆ ಕೆಟ್ಟದ್ ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮವೇ. ಅದಕ್ಕೆ ಏನ್ ಮಾಡ್ಬೇಕು, ಪರಮಾತ್ಮ ಅವರಿಗೆ ಒಳ್ಳೆ ಬುದ್ಧಿ ಕೊಡು, ನನಗೇನೇ ಯಾರೇ ತೊಂದರೆ ಮಾಡಕ್ ಬಂದ್ರು ನನ್ನನ್ನ ರಕ್ಷಿಸು, ಅಷ್ಟೇ. ನೀವು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಹುಪಾಲು ನನಗೇನೋ ಮಾಡ್ತಾ ಇದಾರೆ, ಅವ್ರು ಹಂಗಾಗ್ಲಿ ಹಿಂಗಾಗ್ಲಿ, ಅವ್ರಿಗೆ ಏನೇನೋ ಶಾಪ ಹಾಕ್ತಾರೆ. ಅದು ಮಾಡಬಾರ್ದು. ಯಾಕಂದ್ರೆ ಕರ್ಮನ ನೀವು ಮತ್ತೆ ಕ್ಯಾರಿ ಮಾಡ್ದಂಗ ಆಗತ್ತೆ. ಬೇಡ. ಅವರ ಅಜ್ಞಾನದಿಂದ ಅವ್ರು ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ. ಅವರ ಅಜ್ಞಾನ ನಿವಾರಣೆ ಮಾಡಪ್ಪ. ಅವ್ರು ಮಾಡ್ತಿರೋದ್ ತಪ್ಪು ಅಂತ ದೇವ್ರೆ ಅವ್ರಿಗೆ ಅರ್ಥ ಮಾಡಿಸು, ನನ್ನನ್ನು ರಕ್ಷಣೆ ಮಾಡು. ಇಷ್ಟು ಮಾತ್ರ ನಾವು ಕೇಳ್ಕೋಬೇಕು. ಅವಾಗ್ಲೇ ನಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗೋದು. ನಾವು ತುಂಬಾ ಕೋಪ ಮಾಡ್ಕೊಂಡು ಅವ್ರಿಗೆ ಶಾಪ ಹಾಕಿದಷ್ಟು ನೆಗೆಟಿವ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಹುಷಾರಾಗಿರಿ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಆದ್ರೆ ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಗೆ.
ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಮನಸ್ಸಿನ ಒಳಗಡೆ ತುಂಬಾ ಧೈರ್ಯ ಇರುತ್ತೆ. ಯಾಕಂದ್ರೆ ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಒಳ ಮನಸ್ಸು ನಿಮ್ಗೆ ತುಂಬಾ ಧೈರ್ಯ ಕೊಡ್ತಾ ಇರುತ್ತೆ, ಏನು ಆಗಲ್ಲ ಅಂತ ಹೇಳಿ. ಆದ್ರೆ ದೇಹಕ್ಕೆ ಒಂಥರ ಸುಸ್ತಾಗೋದು, ಇದೆಲ್ಲ ಸಂಕಟ ಆಗೋದು, ಬುಧ ಕೂಡ ನೀಚನಾಗಿರೋದ್ರಿಂದ ದೃಷ್ಟಿ ಆಗೋದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಎಲ್ಲಾದ್ರೂ ಹೋಗಿ ಬಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಈ ತರ ಎಲ್ಲ ಆಗುತ್ತೆ. ಬುಧ ವೀಕ್ ಇದ್ದಾಗ, ನಿಮ್ಮ ರಾಷ್ಟ್ರಾಧಿಪತಿ ವೀಕ್ ಇದ್ದಾಗ ಹೀಗಾಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವ್ ಎಲ್ಲೇ ಹೋಗಿ ಬಂದ್ರು ಕೂಡ, ಈಗ ಫಂಕ್ಷನ್ಗಳು ಅದು ಇದು ಅಂತೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ. ಈಗ ಫಂಕ್ಷನ್ಗೆ ಹೋಗ್ತೀರಾ, ಮದ್ವೆಗೆ ಹೋಗ್ತೀರಾ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ತೀರಾ, ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ. ಹೆಣ್ಮಕ್ಳಿಗೆ ಮಾತ್ರ ದೃಷ್ಟಿ ಆಗಲ್ಲ, ಪುರುಷರಿಗೂ ದೃಷ್ಟಿ ಆಗತ್ತೆ. ಚೆನ್ನಾಗಿ ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಪುರುಷರಿಗೂ ದೃಷ್ಟಿ ಆಗತ್ತೆ. ಆದ್ರೆ ಬಹುಪಾಲು ಸ್ತ್ರೀಯರಿಗೆ ಜಾಸ್ತಿ ದೃಷ್ಟಿ ಆಗತ್ತೆ. ನೀವು ಎಲ್ಲಿ ಯಾವುದೇ ಒಂದು ಫಂಕ್ಷನ್ಗೆ ಹೋಗಿ ಬಂದಿದ ತಕ್ಷಣ ನೀವೇನ್ ಮಾಡ್ಬೇಕು, ಒಂದು ಅರ್ಧ ಬಕೆಟ್ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪು, ಕಪ್ಪು ಕಲ್ಲುಪ್ಪಿದ್ರೆ ಇನ್ನೂ ಒಳ್ಳೇದು. ಅದಿಲ್ಲ ಅಂದ್ರೆ ಮಾಮೂಲಿ ಕಲ್ಲುಪ್ಪನ್ನೇ ಹಾಕಿ ಚೆನ್ನಾಗಿ ಕರಗಿಸ್ಬಿಡಿ. ಕರಗಿಸ್ಬಿಟ್ಟು ಮೈ ಮೇಲೆ ಹಾಕೊಳ್ಳಿ, ತಲೆ ಮೇಲೆ ಹಾಕೊಳಕ್ ಹೋಗ್ಬಿಡಿ, ಮೈ ಮೇಲೆ ಅದನ್ನ ಹಾಕೊಳ್ಳಿ. ಫಸ್ಟ್ ಎಲ್ಲಾ ದೃಷ್ಟಿನೂ ನಿವಾರಣೆ ಆಗ್ಬಿಡ್ಲಿ ಅಂತ ಕೇಳ್ಕೊಂಡು ಮೈ ಮೇಲೆ ಹಾಕೊಂಡು ಆಮೇಲೆ ನಾರ್ಮಲ್ ವಾಟರ್ ಅಲ್ಲಿ ಸ್ನಾನ ಮಾಡ್ಕೊಳ್ಳಿ. ಇದರಿಂದ ಎಲ್ಲಾ ದೃಷ್ಟಿ ದೋಷರು ನಿವಾರಣೆ ಆಗುತ್ತೆ. ಅಷ್ಟೇ, ಇದನ್ನ ಮಾಡ್ಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ನೋಡಿ. ಶುಕ್ರ ನಿಮ್ಗೆ 12ನೇ ಮನೇಲಿ ಇದ್ರೂ ಸಹಿತ 12ನೇ ಮನೇಲಿರೋ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಪಂಚಮಾಧಿಪತಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ಗುರು ಇದಾನಲ್ವಾ, ಗುರುವಿನ ಅನುಗ್ರಹ ಸದಾ ಇರುತ್ತೆ. ಹರಮುನಿದರು ಗುರು ಕಾಯುವನು, ನಿಮ್ಗೆ ಏನೋ ಒಂದು ದಾರಿ ತೋರಿಸ್ತಾನೆ, ಯೋಚನೆ ಮಾಡ್ಬೇಡಿ. ಪಂಚಮ ಸ್ಥಾನವನ್ನ ಗುರು ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆಯ ಸಮಯ. ಸೂರ್ಯ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಆತ್ಮಬಲ ಕುಗ್ಗೋದಿಲ್ಲ. ಮನೋಬಲ, ಆತ್ಮಬಲ ಎರಡು ಕುಗ್ಗಬಾರದು. ಇವೆರಡು ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಯಾರು ಏನೇ ತೊಂದರೆ ಮಾಡಿದ್ರು, ಲೈಫಲ್ಲಿ ಏನೇ ಕಷ್ಟಗಳು ಬಂದ್ರು ನೀವು ಧೈರ್ಯವಾಗಿ ಮುನ್ನುಗ್ತಾ ಇರ್ತೀರಾ. ಪರಿಹಾರ ಏನಪ್ಪಾ ನಿಮ್ಗೆ ಅಂದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೋಬೇಕು, ಹೇಳ್ಕೋಬೇಕು. ಹಾಗೆ ಪ್ರತಿದಿನ 3 ಹಿಡಿ ಹೆಸರು ಕಾಳು ತೆಗ್ದಿಡ್ತಾರಿ, ವಿಷ್ಣುವಿನ ಹೆಸರು ಹಿಡ್ಕೊಂಡು ತೆಗ್ದಿಡ್ತಾರಿ. ಮುಂದಿನ ಬುಧವಾರದವರೆಗೂ ತೆಗ್ದಿಟ್ಟು ಮುಂದಿನ ಬುಧವಾರ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗ ಪಾಪ ಅವಶ್ಯಕತೆ ಇರುತ್ತೆ ಅವ್ರಿಗೆ ಕೊಟ್ಬಿಡಿ. ಇದು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನೀವು ಆತಂಕನೇ ಪಡ್ಬೇಡಿ. ಬುಧ ಒಬ್ನೇ ಜಾಸ್ತಿ ನಿಮ್ಗೆ ಶುಭ ಫಲ ಕೊಡ್ತಾ ಇರೋದು, ಅದಕ್ಕೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಲಾಭದಲ್ಲಿ ಶುಕ್ರ ನೋಡಿ, ಲಾಭ ಸ್ಥಾನದಲ್ಲಿ ಶುಕ್ರ ಬಂದಿದ್ದಾನೆ. ಲಾಭಾಧಿಪತಿಯಾಗಿ ಲಾಭದಲ್ಲೇ ಇದ್ದಾನೆ. ಚತುರ್ಥಾಧಿಪತಿಯೂ ಹೌದು. ಚತುರ್ಥ ಅನ್ನೋದು ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸುವಂತಹ ಭಾವವಾಗಿರುತ್ತೆ. ಮನೆ ತಗೋಬೇಕು, ವಾಹನ ತಗೋಬೇಕು, ಅಥವಾ ಒಂದು ನಿವೇಶನವನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ತುಂಬಾ ಒಳ್ಳೆ ಟೈಮ್. ಶುಕ್ರ ಸ್ವಕ್ಷೇತ್ರ, ಲಾಭ, ಆಸ್ತಿ ಲಾಭ, ಭೂಮಿ ಲಾಭ. ಇದಿಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂದ್ರೂ ಕೂಡ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೂ ಒಳ್ಳೆಯ ಸಮಯ. ಆಸ್ತಿಯ ಕುರಿತು ನೀವು ಮಾತುಕತೆ ಏನಾದ್ರೂ ಆಡೋದಿದ್ರೆ ಸೂಕ್ತವಾದ ಸಮಯ ಇದು. ನಿಮ್ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಸಮಸ್ಯೆ ಇದೆ, ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಕಸಿನ್ ಸಿಸ್ಟರ್ಸ್ ಅಥವಾ ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್ ಏನೋ ಕೇಸ್ ಹಾಕಿದಾರೆ, ಈ ತರದ್ದೆಲ್ಲ ಏನೋ ಒಂದು ಜಗಳ ಆಗಿ ಅದು ಇನ್ನೇನ್ ಕೇಸ್ ವರ್ಗು ಹೋಗೋ ಟೈಮ್ ಇದೆ ಅಂದ್ರೆ ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ ಬಿಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಇದು ಪರ್ಫೆಕ್ಟ್ ಟೈಮ್. ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಆಸ್ತಿ ಅಧಿಪತಿ ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಈ ಟೈಮಲ್ಲಿ ನೀವೇನ್ ಮಾತಾಡ್ತೀರಾ ನಿಮಗೆ ಅದು ಗೆಲುವನ್ನ ಕೊಡುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ. ಕೋರ್ಟು ಕೇಸು ಅಂತ ವರ್ಷಾನ್ಗಟ್ಲೆ ಅಲಿಯೋ ಬದಲು ನೀವು ಕೂತ್ಕೊಂಡು ಮಾತಾಡಿ ಅಲ್ಲ ಒಂಥರ ರಾಜಿ ಆಗ್ಬಿಡಿ, ಸಂಬಂಧಗಳು ಉಳಿಯುತ್ತೆ, ನಿಮ್ಗೇನ್ ಬೇಕೋ ಅದು ಸಿಗುತ್ತೆ. ಹಾಗೆ ವಿಶೇಷ ಏನಪ್ಪಾ ಅಂದ್ರೆ ಉದ್ಯೋಗದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ವಾರದಲ್ಲಿ ಪ್ರಮೋಷನ್ ಸಿಗುವಂತಹ ಎಲ್ಲಾ ಸೂಚನೆಗಳು ಕಂಡು ಬರುತ್ತೆ. ಇದು ಸರ್ಕಾರಿ ಉದ್ಯೋಗ ಆಗಿರ್ಲಿ, ಪ್ರೈವೇಟ್ ಉದ್ಯೋಗದಲ್ಲಿ ಇರ್ಲಿ, ಎಲ್ಲಾ ಉದ್ಯೋಗದಲ್ಲಿ ಇರುವವರೆಗೂ ಕೂಡ ಅನ್ವಯ ಆಗುತ್ತೆ. ದಶಮದಲ್ಲಿ ರವಿಯು ದಿಗ್ಬಲನಾಗಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದೆ. ಎಂಥ ವಿಶೇಷ ಗೊತ್ತಾ ಇದು. ಕರ್ಕಾಟಕ ರಾಶಿಯವರಿಗೆ ದಶಮದಲ್ಲಿ ರವಿ ಉಚ್ಚ ಕ್ಷೇತ್ರದಲ್ಲಿ ಇರೋದು, ಮೇಷರಾಶಿಯಲ್ಲಿ ರವಿ ಇರೋದು ಬಹಳ ಬಹಳ ವಿಶೇಷ. ಶ್ರೀರಾಮಚಂದ್ರನ ಜಾತಕದಲ್ಲಿ ಈ ಒಂದು ಯೋಗ ಇತ್ತು, ಅದಕ್ಕೆ ಅಂಥ ರಾಜನಾಗಿದ್ದ ಅಂದ್ರೆ ಶ್ರೇಷ್ಠ ವ್ಯಕ್ತಿ. ಯಾಕಂದ್ರೆ ಆತ್ಮ ಅಂತ ಹೇಳ್ತೀವಿ ಸೂರ್ಯನನ್ನ. ಹಾಗಾದ್ರೆ ಶ್ರೀರಾಮಚಂದ್ರ ಕಷ್ಟಪಡ್ಲಿಲ್ವ? ಕಷ್ಟಪಟ್ಟಿದ್ ಮಾತ್ರ ಜನ ಹೇಳ್ತಾರೆ, ಕಷ್ಟಪಟ್ಟು ಆದ್ಮೇಲೆ ಎಷ್ಟು 1000 ವರ್ಷ ರಾಜ್ಯಭಾರವನ್ನ ಶ್ರೀರಾಮಚಂದ್ರ ಮಾಡ್ತಾರೆ.
ಹೇಗೆ ಮಾಡ್ತಾರೆ? ರಾಮರಾಜ್ಯ ಅಂತ ಹೇಳ್ತಾರೆ. ಅಂಥ ರಾಜ. ರಾಜ ಅಂದ್ರೇನೆ ಸೂರ್ಯ. ನವಗ್ರಹಗಳಲ್ಲಿ ರಾಜ ಸೂರ್ಯ. ಯಾಕಂದ್ರೆ ರಾಜನು ಶ್ರೇಷ್ಠ ಆತ್ಮನಾಗಿರ್ಬೇಕು, ಪುಣ್ಯ ಆತ್ಮ ಅಂತ ಹೇಳ್ತಾರೆ. ಉತ್ತಮ ವ್ಯಕ್ತಿಗಳನ್ನೇನಂತಾರೆ? ಪುಣ್ಯ ಆತ್ಮ. ಅಂದ್ರೆ ಆ ಪುಣ್ಯ ಆ ದೇಹಕ್ಕಲ್ಲ, ಆತ್ಮಕ್ಕೆ. ಆ ಆತ್ಮ ಶುದ್ಧೀಕರಣವೇ ಪುಣ್ಯಾತ್ಮ ಅನ್ಸ್ಕೊಳ್ಳೋದು. ಕೆಟ್ಟದ್ ಮಾಡಿದವನು ಪಾಪ ಆತ್ಮ ಅಂತಾರೆ. ನೋಡಿ, ಆತ್ಮ ಶುದ್ಧಿ ಇಲ್ಲ, ಕಲುಷಿತವಾಗಿದೆ. ಈ ಆತ್ಮಕ್ಕೆ ಕಾರಕ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ಒಂದು ಕೆಲಸ ನೀವು ಕೈ ಇಟ್ಟರು ಅದು ಸಕ್ಸಸ್ ಆಗತ್ತೆ. ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸಗಳಾಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಕೆಲವು ಸರ್ಕಾರದಿಂದ ನಿಮ್ಗೆ ಕೆಲವೊಂದು ಬೆನಿಫಿಟ್ ಸಿಗ್ಬೇಕು ಅಥವಾ ಏನೋ ಒಂದು ಕೆಲಸ ಆಗ್ಬೇಕು, ನೀವು ಖಂಡಿತ ಪ್ರಯತ್ನ ಮಾಡಿ, ಆಗತ್ತೆ. ಈ ವಾರದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಇರುವವರೆಗೆ ನಿಮ್ಗೆ ಅದ್ಭುತವಾದ ಸಮಯ. ಮತ್ತೆ ಮಾತಿಂದ ನೀವೇನ್ ಮಾತಾಡದೆ ಸುಮ್ನೆ ಉಳಿಸ್ಕೊಂಡಿದ್ದೀವಿ. ಈಗ ನೋಡಿ, ಪ್ರಮೋಷನ್ ಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ, ಬಾಸ್ ಹತ್ರ ಮಾತಾಡಕ್ ಭಯ. ನೋಡಿ, ಈ ವಾರದಲ್ಲಿ ಹೋಗಿ ಮಾತಾಡಿ, ಸಕ್ಸಸ್ ಆಗೇ ಆಗತ್ತೆ ನಿಮ್ ಕೆಲಸ. ಹಣಕಾಸಿನ ವಿಷಯದಲ್ಲಿ ನೀವು ಬೇರೆಯವರು ನಿಮ್ ಹತ್ರ ದುಡ್ಡು ಇಸ್ಕೊಂಡು ಕೊಡ್ತಾ ಇಲ್ಲ ವಾಪಸ್ ಅನ್ನೋರ್ಗೆ ಈ ವಾರದಲ್ಲಿ ಫೋನ್ ಮಾಡಿ ಕೇಳಿ ಅಥವಾ ಅವ್ರ ಮನೆಗೆ ಹೋಗಿ ಕೇಳಿ, ಬರುತ್ತೆ ದುಡ್ಡು. ಧನಾಧಿಪತಿಯೂ ಹೌದು ನಿಮ್ಗೆ ರವಿಗ್ರಹ, ನಿಮ್ ಹಣ ಬರುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಅದ್ಭುತವಾದ ಲಾಭ, ಯಶಸ್ಸು. ಬಿಸ್ನೆಸ್ ಅಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಖಂಡಿತ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇನ್ನೇನು ಗುರು ಬೇರೆ ನಿಮ್ ರಾಶಿಯಲ್ಲಿ ಬರ್ತಾ ಇದ್ದಾನೆ. ಇವತ್ತಿನ ನಿಮ್ಮ ನಿರ್ಧಾರವೇ ನಾಳಿನ ನಿಮ್ಮ ಉಜ್ವಲ ಭವಿಷ್ಯ. ಹಾಗಾಗಿ ಉದ್ಯೋಗದಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ತಲೆಗೆ ಬರ್ತಾ ಇರುವಂತ ಈ ಐಡಿಯಾ ಪರಮಾತ್ಮಂದಾಗಿರುತ್ತೆ. ಯಾಕಂದ್ರೆ ಗ್ರಹಗಳ ಬದಲಾವಣೆ ಆದಾಗ ನಮ್ಗೆ ಒಳ್ಳೆ ಐಡಿಯಾಗಳು ಬರುತ್ತೆ, ಅಂದ್ರೆ ಒಳ್ಳೆ ಬದಲಾವಣೆಗಳಾದಾಗ. ನೋಡಿ, ಕೆಟ್ಟ ಬದಲಾವಣೆಗಳಾಯ್ತು ಅನ್ಕೊಳ್ಳಿ, ನಮ್ ಬುದ್ಧಿ ಮಂದ ಆಗುತ್ತೆ, ಕೆಡುತ್ತೆ, ತಪ್ಪು ನಿರ್ಧಾರಗಳನ್ನ ಮಾಡ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಇದು ಒಳ್ಳೆ ಸಮಯ. ಬಿಸ್ನೆಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ. ಹಾಗೆ ಪಂಚಮಾಧಿಪತಿಯು ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ, ಅದ್ಭುತ. ಭಾಗ್ಯದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಮಕ್ಕಳ ಒಂದು ಎಜುಕೇಶನ್ ಅಲ್ಲಿ ಏನೋ ಒಂದು ಅಭಿವೃದ್ಧಿ, ಈ ತರ ಮಕ್ಕಳ ವಿಷಯದಲ್ಲಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ಶುಭ. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಮಾತಿನ ವಿಷಯದಲ್ಲಾಗಿರ್ಬೋದು, ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಮಾಧಾನ ಎಲ್ಲವೂ ಇರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯನು ಈ ವಾರದಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಜೊತೆಗೆ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ಸೂರ್ಯ, ಶನಿ ಇವರೆಲ್ಲ ಅಷ್ಟಮದಲ್ಲಿ ಕುತ್ಕೊಂಡಿದ್ರಿಂದ, ಸೂರ್ಯನು ಪೀಡಿತನಾಗಿ ಅಷ್ಟಮ ಅಂದ್ರೇನೆ ಕಷ್ಟ ಅಲ್ಲಿ ಕೂತಿದ್ರಿಂದ ಕಳೆದ 1-2-3 ವಾರಗಳಿಂದ ಸಾಕಷ್ಟು ಬಾಧೆಗಳು, ಕೆಲಸದಲ್ಲಿ ಒತ್ತಡಗಳು, ತುಂಬಾ ಟೆನ್ಷನ್ಗಳು, ಭವಿಷ್ಯದ ಬಗ್ಗೆ ತುಂಬಾ ಆತಂಕ, ಈ ತರ ಮನಸ್ಸಿನಲ್ಲಿ ನೆಮ್ಮದಿನೇ ಇಲ್ಲ, ಹೀಗಾಗಿತ್ತು. ಇದ್ರ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಕೂಡ ಹಾಳಾಗಿತ್ತು. ಆದ್ರೆ ಈ ವಾರದಿಂದ ನಿಮಗೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ. ಯಾವ ತರ ಅಂದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯು ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ಅಂದ್ರೆ ಮುಂದಿನ ದಿನದಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಭರವಸೆ. ನಿಮ್ಮ ಕೆಲಸದಲ್ಲಿ ಒತ್ತಡಗಳು ಸ್ವಲ್ಪ ಕಮ್ಮಿ ಆಗತ್ತೆ. ಸ್ವಲ್ಪ ಅಂದ್ರೆ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ, ಆದ್ರೆ ನಿಮ್ಮ ಬಾಸ್ ಕಡೆಯಿಂದ ಕಿರಿಕಿರಿ, ಅಂದ್ರೆ ನಿಮ್ಮ ಮೇಲಧಿಕಾರಿಗಳಿಂದ ತುಂಬಾ ಕಿರಿಕಿರಿ ಆಗ್ತಿತ್ತು ಅನ್ನುವಂತಹ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಹಾಗೆ ರವಿಗ್ರಹ 9ನೇ ಮನೆಯಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಓಡಾಟ ಹೆಚ್ಚಾಗಿರುತ್ತೆ, ಅದರ ಪ್ರಯತ್ನ ಜಾಸ್ತಿ ಇರುತ್ತೆ. ಆದ್ರೆ ಫಲ ಸಿಗೋದಕ್ಕೆ ಸಮಯ ಬೇಕು. ಆದ್ರೆ ಅದರ ಪ್ರಯತ್ನದಲ್ಲಿ ಹೆಚ್ಚು ನೀವು ಸಮಯವನ್ನ ಕಳಿತೀರಾ. ಹಾಗೆ ಸೂರ್ಯನು ನಿಮಗೆ ರಾಶ್ಯಾಧಿಪತಿಯೂ ಆಗಿರೋದ್ರಿಂದ, ಅವನು ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಏನೇ ಅನಾರೋಗ್ಯ ಸಮಸ್ಯೆಗಳಿದ್ರು ಕೂಡ ಸಂಪೂರ್ಣವಾಗಿ ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಮನಸ್ಸಿನಲ್ಲಿ ಸಮಾಧಾನ, ಸ್ವಲ್ಪ ಆತ್ಮವಿಶ್ವಾಸ, ದೇಹದಲ್ಲಿ ಉತ್ತಮ ಆರೋಗ್ಯ, ಇದೆರಡು ನಿಮ್ಮ ಮುಂದಿನ ದಾರಿಗೆ ಸಹಾಯಕವಾಗಿರುತ್ತೆ. ಧನಾಧಿಪತಿಯಾದಂತಹ ಬುಧಗ್ರಹ ನೀಚನಾಗಿ ಅಷ್ಟಮದಲ್ಲಿ ಕೂತಿದ್ರು ಕೂಡ ತನ್ನ ಉಚ್ಚ ಕ್ಷೇತ್ರವಾದ ಕನ್ಯಾ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಅಭಿವೃದ್ಧಿ ಅಂತಿಲ್ಲ, ಆದ್ರೆ ತಕ್ಕ ಮಟ್ಟಿಗೆ ನಿಮಗೆ ಯಾವ ಅವಶ್ಯಕತೆ ಇದೆ ಅಂಥ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋದಕ್ಕೆ ಮಾತ್ರ ನಿಮಗೆ ಅನುಕೂಲವನ್ನ ಮಾಡ್ಕೊಡ್ತಾನೆ. ದಶಮಾಧಿಪತಿ ಶುಕ್ರನು ದಶಮದಲ್ಲೇ ಸ್ಥಿತನಾಗಿರೋದ್ರಿಂದ
ಉದ್ಯೋಗ ಕ್ಷೇತ್ರದಲ್ಲಿ ಎಷ್ಟೇ ಒತ್ತಡಗಳಿದ್ರು, ಏನೇ ಕಷ್ಟಗಳಿದ್ರು, ಅಯ್ಯೋ ತುಂಬಾ ವರ್ಕ್ ಪ್ರೆಷರ್, ಇಷ್ಟೊಂದು ಕೆಲಸ ಮಾಡ್ಬೇಕಲ್ಲ, ಇಷ್ಟೆಲ್ಲ ಇದ್ರು ಕೂಡ ಕೊನೆಯಲ್ಲಿ ನಿಮ್ಮ ಕೆಲಸ ಸಕ್ಸಸ್ ಆಗತ್ತೆ, ಕಂಪ್ಲೀಟ್ ಆಗತ್ತೆ. ಅಂದ್ರೆ ನಿಮಗೆ ಕೊಟ್ಟಿರೋ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡ್ತೀರಾ. ಫೈನಲಿ ನಿಮ್ಮ ವೃತ್ತಿಯ ವಿಚಾರದಲ್ಲಿ ನಿಮಗೆ ತುಂಬಾ ಆತ್ಮತೃಪ್ತಿ ಇರುತ್ತೆ. ದಶಮದಲ್ಲಿರ್ತಕ್ಕಂತಹ ಶುಕ್ರನು ನಿಮಗೆ ವಿಶೇಷವಾದ ಟ್ಯಾಲೆಂಟ್ ಅನ್ನ ಕೊಡ್ತಾನೆ, ಕಷ್ಟದಿಂದ ಆಗದ ಕೆಲಸವನ್ನ ಸುಲಭವಾಗಿ ಮಾಡಿಕೊಳ್ಳೋ ರೀತಿಯಲ್ಲಿ. ಹಾಗಾಗಿ ಕೊನೆ ಮೂಮೆಂಟ್ ಅಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಾಗತ್ತೆ. ನೀವು ಅನ್ಕೊಂಡಿರ್ತೀರ ಇದು ಕಂಪ್ಲೀಟ್ ಆಗಲ್ವೇನೋ, ನಿಮ್ಗೆ ಕೊಟ್ಟಿರೋ ಪ್ರಾಜೆಕ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇದು ಕಂಪ್ಲೀಟ್ ಆಗಲ್ವೇನೋ ಅನ್ನೋ ಒಂದು ಆತಂಕದಲ್ಲಿರ್ತೀರಾ. ಬಟ್ ಎಲ್ಲವೂ ಉತ್ತಮವಾಗಿ ಸಾಗತ್ತೆ. ಇದ್ರ ಮಧ್ಯದಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ತೀರಾ, ಆ ಟೆನ್ಷನ್ ಮಾತ್ರ ನಿಮ್ಗೆ ಸ್ವಲ್ಪ ಬಾಧೆ ಕೊಡ್ತಾ ಇರುತ್ತೆ. ಯಾಕೆ ಟೆನ್ಷನ್ ಆಗುತ್ತೆ ಅಂದ್ರೆ ಬುಧ, ಕುಜ ಮತ್ತು ಶನಿ 3 ಗ್ರಹಗಳು ಒಂದೇ ಮನೇಲಿ ಇರೋದ್ರಿಂದ. ನೋಡಿ, ಬುಧ ಮತ್ತೆ ಮಂಗಳ ಒಂದೇ ಮನೇಲಿದ್ರೆ ಅನವಶ್ಯಕವಾದ ಯೋಚನೆಗಳು ಆಗುತ್ತೋ ಇಲ್ವೋ, ಭವಿಷ್ಯದಲ್ಲಿ ಏನಾದ್ರೂ ಕೆಡುಕಾದ್ರೆ, ಈ ತರ ಎಲ್ಲ ತುಂಬಾ ಯೋಚನೆಗಳಿರುತ್ತೆ. ಆ ತರ ಯೋಚನೆಗಳಿಂದಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡೇ ಕೆಲಸ ಮಾಡ್ತೀರಾ. ಬಟ್ ಫೈನಲಿ ಎಲ್ಲವೂ ಕೂಡ ಉತ್ತಮವಾಗತ್ತೆ. ಇನ್ನು ಚತುರ್ಥಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸಗಳು ಯಾವುದೂ ಆಗಲ್ಲ. ಅಂದ್ರೆ ಹೊಸದಾಗಿ ಏನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ವಾರದಲ್ಲಿ ಬೇಡ. ಅಂದ್ರೆ ಯಾವುದೇ ರೀತಿಯ ಅನುಕೂಲಗಳು ಈ ವಾರದಲ್ಲಿ ಆಗೋದಿಲ್ಲ. ಸ್ವಲ್ಪ ದಿನದ ನಂತರ ನೀವು ಇದರ ಪ್ರಯತ್ನವನ್ನ ಮಾಡಿ. ಸಪ್ತಮಾಧಿಪತಿ ಶನಿಯು ಅಷ್ಟಮದಲ್ಲಿರೋದ್ರಿಂದ ಸಂಸಾರದಲ್ಲಿ ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು ಇರುವಂತವ್ರಿಗೆ ಅದು ಸ್ವಲ್ಪ ಹಾಗೇ ಮುಂದುವರಿಯುತ್ತೆ, ಏನು ಚೇಂಜಸ್ ಆಗಲ್ಲ. ಯಾಕೆಂದ್ರೆ ಕುಜ ಅಟ್ಲೀಸ್ಟ್ ಶನಿನ ಬಿಟ್ಟು ಹೋಗ್ಬೇಕು, ಅವಾಗ ಸ್ವಲ್ಪ ಬದಲಾವಣೆಗಳಾಗತ್ತೆ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗತ್ತೆ. ಶುಕ್ರ ದಶಮದಲ್ಲಿರೋದ್ರಿಂದ ಅನ್ಕೊಂಡಂತಹ ಕೆಲಸಗಳು ತಕ್ಕ ಮಟ್ಟಿಗೆ ಸಕ್ಸಸ್ ಆಗೋದ್ರಿಂದ ಸ್ವಲ್ಪ ಸಮಾಧಾನ ಇರುತ್ತೆ. ಕಳೆದ ವಾರಗಳಿಗೆ ಹೋಲಿಸ್ಕೊಂಡಾಗ ಈ ವಾರ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಿಂಹರಾಶಿಯವರಿಗೆ. ಕುಜನಿಗೆ ಮತ್ತು ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಅಷ್ಟಮ ಶನಿಗೆ ಪರಿಹಾರ ಮಾಡ್ಲೇಬೇಕು. ಸ್ವಲ್ಪ ನಿಮ್ಗೆ ಉಸಿರಾಡೋದಕ್ಕೆ ಅವಕಾಶ ಕೊಡ್ತಾನೆ ಈ ವಾರದಲ್ಲಿ. ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಮಂಗಳವಾರ ತೊಗರಿ ಬೇಳೆ ದಾನ, ಇದೆರಡು ಪರಿಹಾರವನ್ನ ನೀವು ಮಾಡ್ಕೊಳ್ಳಿ. ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರ ಹೇಳ್ಕೊಳ್ಳಿ. ವಾಕ್ಸ್ಥಾನಾಧಿಪತಿ ನೀಚನಾಗಿರೋದ್ರಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಜಾಸ್ತಿ ಮಾತಾಡ್ಬೇಡಿ, ಅನವಶ್ಯಕವಾಗಿ ಮಾತಾಡ್ಬೇಡಿ. ಆಮೇಲೆ ಕೆಲವರು ನಿಮ್ಗೆ ಏನಾದ್ರು ಕೆಟ್ಟದ್ದಾಗ್ಲಿ ಅಂತ ಬಯಸ್ತಾ ಇರ್ತಾರೆ ಜೊತೆಲೆ ಇತ್ತು, ಅಂತವ್ರ ಹತ್ರ ಜಾಸ್ತಿ ಮಾತಾಡ್ಬೇಡಿ. ಅಂದ್ರೆ ಏನೋ ತಪ್ಪಿಗೆ ಸಿಗಾಕ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಸ್ವಲ್ಪ ಅವ್ರಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಕೆಲಸ ಜಾಸ್ತಿ ಮಾಡಿ, ಮಾತು ಕಮ್ಮಿ ಆಡಿ ಅಷ್ಟೇ. ಈ ವಾರದಲ್ಲಿ ಹೇಳಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಸಪ್ತಮದಲ್ಲಿ ನೀಚನಾಗಿದ್ರು ಕೂಡ ನಿಮ್ಮ ರಾಶಿಯಲ್ಲೇ ಚಂದ್ರ ಇರ್ತಾನೆ. ಚಂದ್ರನಿಗೆ ನೇರವಾಗಿ ಒಂದು ಗ್ರಹ ನೀಚನಾದ್ರೆ ಅದು ನೀಚ ಭಂಗ ರಾಜಯೋಗ ಆಗುತ್ತೆ. ಹಾಗಾಗಿ ಬುಧ ಗ್ರಹ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ, ತೊಂದರೆ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ. ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ವರ್ಕ್ ಪ್ರೆಷರ್ ಇದೆ, ತುಂಬಾ ಕೆಲಸ ಇದೆ, ಕೊಟ್ಟಿರೋ ಕೆಲಸ ಕಂಪ್ಲೀಟ್ ಮಾಡ್ಬೇಕಲ್ಲಪ್ಪ, ಅಯ್ಯೋ ಅನ್ಕೊಂಡೇ ಮಾಡಿದ್ರು ಕೂಡ ಫೈನಲ್ ಆಗಿ ನಿಮ್ಮ ಕೆಲಸ ಸಕ್ಸಸ್ ಆಗತ್ತೆ. ಅಂದ್ರೆ ನೀವು ಏನ್ ಪ್ರಾಜೆಕ್ಟ್ ತಗೊಂಡಿರ್ತೀರ ಅಥವಾ ನೀವೇನ್ ಕೆಲಸ ಮಾಡೋದಕ್ಕೆ ವಹಿಸ್ಕೊಂಡಿರ್ತೀರಲ್ವಾ, ಅಷ್ಟು ಕೆಲಸವೂ ಕಂಪ್ಲೀಟ್ ಆಗತ್ತೆ. ಆತಂಕ ಬೇಡ, ಟೆನ್ಷನ್ ಮಾಡ್ಬೇಡಿ. ಆರಾಮಾಗಿ ನಿಮ್ ಕೆಲ್ಸಗಳನ್ನ ನೀವು ಮಾಡಿ. ಆಗತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲೇ ಮಾಡ್ತೀರಾ. ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಳ್ತೀರಾ, ನಿಮ್ಮ ಶ್ರಮ ವ್ಯರ್ಥ ಮಾಡ್ಕೊಳ್ತೀರಾ. ಈ ಮಧ್ಯದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ತಲೆನೋವು ಜಾಸ್ತಿ ಆಗತ್ತೆ. ಯಾರಿಗೆ BP ಇದೆ ಅವ್ರು ಹುಷಾರಾಗಿರಿ. ಕನ್ಯಾ ರಾಶಿಯವರು, BP ಜಾಸ್ತಿ ಆಗತ್ತೆ. BP ಜಾಸ್ತಿ ಮಾಡೋನು ಬಂದಿದ್ದಾನೆ, ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ, ಉಚ್ಚ ಕ್ಷೇತ್ರದಲ್ಲಿ ಸೂರ್ಯನು. ಸುಮ್ನೆ BP ರೈಸ್ ಮಾಡ್ಕೋತೀರಾ, ಅದು ಬೇಡ. ಅವ್ರು ಯಾರೋ ಏನೋ ಅಂದ್ರಂತೆ, ಇವ್ರು ಯಾರೋ ಏನೋ ಮಾತಾಡದ್ರಂತೆ, ಈ ತರ ಏನೇನೋ ವಿಷಯಗಳು ನಿಮ್ ಹತ್ರ ಬರುತ್ತೆ. ಸುಮ್ನೆ ಎಲ್ಲಾರ ಮೇಲೂ ಕೋಪ ಮಾಡ್ಕೊಂಡು BP ರೈಸ್ ಮಾಡ್ಕೊಳ್ಳೋದು ಈ ತರದ್ದು ಆಗುತ್ತೆ. ಅಥವಾ ವಿಪರೀತ ಯೋಚನೆ, ಟೆನ್ಷನ್ ಇಂದ ಕೂಡ BP ಜಾಸ್ತಿ ಆಗತ್ತೆ. ಅಂದ್ರೆ ಬೇಡವಾದ ಆಲೋಚನೆಗಳು, ಕಳೆದು ಹೋಗಿರುವಂತಹ ದುಃಖದ ವಿಚಾರಗಳು, ಇವುಗಳನ್ನೆಲ್ಲ ಅನಗತ್ಯವಾಗಿ ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆ ಇದೆ. ಮತ್ತೆ ತುಂಬಾ ಗ್ಯಾಸ್ಟ್ರಿಕ್ ಆಗತ್ತೆ ಕನ್ಯಾ ರಾಶಿಯವರಿಗೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದ್ರಿಂದ, ನಿಮ್ದು ಕೆಲಸ ಅನ್ಕೊಂಡು ಸ್ವಲ್ಪ ಕೆಲಸದ ಕಡೆನೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ, ಟೈಮಿಗೆ ಸರಿಯಾಗಿ ಆಹಾರ ಸೇವನೆ ಮಾಡೋದ್ರಿಂದ ವಿಪರೀತ ಗ್ಯಾಸ್ಟ್ರಿಕ್, ಪಿತ್ತ,
ಈ ತರ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ನಾವೇನ್ ಹೇಳ್ಬೋದು, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಅಲ್ವಾ. ಟೈಮಿಗೆ ಕರೆಕ್ಟ್ ಆಗಿ ಊಟ ಮಾಡಿ, ರಾತ್ರಿ ಮಲಗೋಕ್ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಅವಾಗ ನೆಕ್ಸ್ಟ್ ಡೇ ಚೆನ್ನಾಗೇ ಇರುತ್ತೆ ನಿಮ್ಗೆ. ಅಂದ್ರೆ ನೆಗೆಟಿವ್ ಆಲೋಚನೆಗಳು ಕಮ್ಮಿ ಆಗ್ಬಿಡುತ್ತೆ. ಹಾಗೆ ತಪ್ಪದೆ ಬುಧವಾರ ಹೆಸರು ಕಾಳು ದಾನ ಕೊಡಿ, ಒಳ್ಳೇದಾಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ. ಧನಾಧಿಪತಿಯು ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳಾಗತ್ತೆ. ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ, ಕೆಲಸ ಮಾಡಿದ್ದಕ್ಕೆ ತಕ್ಕಂತೆ ಲಾಭ ಬರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಅದ್ಭುತವಾದಂತಹ ಯಶಸ್ಸು, ಅನುಕೂಲ ಇದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೂ ಕೂಡ ಚೆನ್ನಾಗಿದೆ ಈ ವಾರ. ಕೆಲಸ ಸ್ವಲ್ಪ ಜಾಸ್ತಿ ಆದ್ರೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ದಶಮದಲ್ಲಿ ಗುರು ಇದ್ದಾನೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಗೌರವ ಎಲ್ಲವೂ ಇರುತ್ತೆ. ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್. ಕೆಲಸ ಮಾಡುವಾಗ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಸಂಬಳ ಕಮ್ಮಿ ಜಾಸ್ತಿ ಆದ್ರೂ ರೆಸ್ಪೆಕ್ಟ್ ಇದ್ರೆ ನಿಮ್ಗೆ ಖುಷಿ ಇರುತ್ತೆ ಕೆಲಸ ಮಾಡೋದಕ್ಕೆಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮಿತ್ರರಿಂದ ನಿಮಗೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು, ಏನೋ ಇಂಡೈರೆಕ್ಟ್ ಆಗಿ ಏನೋ ಮಾತಾಡಿ ಅದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಒಂದ್ ಚುಚ್ಚು ಅಂತ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಒಬ್ಬರ ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು ಅನ್ಕೊಳ್ಳಿ ಅಷ್ಟೇನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಬರ್ಬೋದು. ಅಂದ್ರೆ ಪ್ರೆಷರ್. ಈಗ ನೀವು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇದು ಕೆಲಸ ಮಾಡಿ ಮುಗಿತಾ ಮುಗಿತಾ ಅಂತ ಪದೇ ಪದೇ ಕೇಳೋದು, ಈ ತರದೆಲ್ಲ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಡೈಲಿ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಬರ್ಬೇಕಾಗಿರೋ ಹಣ ನಿಮ್ ಕೈಗೆ ಬರುತ್ತೆ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ತುಂಬಾ ಶುಭದಾಯಕವಾದಂತಹ ಒಂದು ವಾರ ಇದು. 7ನೇ ಮನೆಯಲ್ಲಿರೋ ಶನಿ ಕುಜನಿಂದ ಸ್ವಲ್ಪ ಅಶುಭ ಫಲ ಇದೆ. ಏನಂದ್ರೆ ಯಾರಿಗೀಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅದು ಸ್ವಲ್ಪ ಹಾಗೆ ಮುಂದುವರಿಯುತ್ತೆ. ಏನು ಚೇಂಜಸ್ ಆಗಲ್ಲ. ಜಗಳ, ಮನಸ್ತಾಪಗಳು, ಕಿರಿಕಿರಿಗಳು ಸ್ವಲ್ಪ ಹಾಗೇ ಇರುತ್ತೆ. ಕುಜನು ಮೇಷರಾಶಿಗೆ ಹೋಗೋವರೆಗೂ ಈ ಜಗಳ ಹೀಗೆ ಇರುತ್ತೆ. ನೀವ್ ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಸಂಸಾರ ಅಂತ ಬಂದಾಗ ಮಾತು ಕಮ್ಮಿ ಮಾಡ್ಕೊಳ್ಳಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ. ಅದೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಮಾತಾಡಿ, ಏನೇ ಮಾತಾಡೋದಿದ್ರೆ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಪ್ರಮೋಷನ್ ಆಗ್ಬೇಕು, ಇಂಥದ್ರ ಬಗ್ಗೆ ನೀವೇನೇ ಮಾತಾಡೋದಾದ್ರೂ ಕೂಡ ಮಾತಾಡ. ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಶುಭ ಅಶುಭ ಅಂತ ಕನ್ಸಿಡರ್ ಮಾಡಿದಾಗ ನಾವು ಎಷ್ಟು ಗ್ರಹಗಳು ಶುಭ ಫಲ ಕೊಡ್ತಾ ಇದಾರೆ, ಎಷ್ಟು ಗ್ರಹಗಳು ಅಶುಭ ಫಲವನ್ನ ಕೊಡ್ತಾ ಇದಾರೆ ಅನ್ನೋದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಬೇಕಾಗತ್ತೆ. ನಿಮ್ಗೆ ಬುಧ ಗ್ರಹ ಶುಭ ಫಲ ಕೊಡ್ತಾ ಇದ್ದಾನೆ, ಶನಿ ಗ್ರಹ ಶುಭ ಫಲ ಕೊಡ್ತಾ ಇದ್ದಾನೆ, ಹಾಗೆ ಶುಕ್ರ ಮತ್ತು ಗುರು ಇವರೆಲ್ಲ ಮತ್ತೆ ರಾಹು ಕೂಡ ಶುಭ ಫಲ ಕೊಡ್ತಾ ಇದ್ರೆ, ಕೇತು ಸ್ವಲ್ಪ ಅಶುಭ ಫಲ, ಹಾಗೆ ಕುಜ ಸ್ವಲ್ಪ ಅಶುಭ ಫಲ ಕೊಡ್ತಾ ಇದ್ದಾನೆ, ರವಿ ಕೂಡ ಸ್ವಲ್ಪ ಅಶುಭ ಫಲ ಕೊಡ್ತಿದ್ದಾರೆ. ಅದಕ್ಕೆ ಪರಿಹಾರವನ್ನ ಹೇಳಿದೀನಿ ನಾನು, ಮಾಡ್ಕೊಳ್ಳಿ. ಗಣಪತಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ, ಆದ್ರೆ ಅಷ್ಟಮದಲ್ಲಿದ್ದಾನೆ. ಏನ್ ಪ್ರಯೋಜನ? ರಾಶಿ ಬಲ ಇದೆ, ಆದ್ರೆ ಭಾವ ಬಲ ಇಲ್ಲ. ಅಷ್ಟಮ ಭಾವ ಅನ್ನೋದು ನಮಗೆ ಕಷ್ಟಗಳನ್ನ, ಭಯವನ್ನ ಉಂಟು ಮಾಡುವಂತಹ ಭಾವ. ನಿಮ್ಮ ರಾಶ್ಯಾಧಿಪತಿನೇ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಗೆ ಏನೋ ಒಂಥರ ಆತಂಕ, ಭಯ. ಅಯ್ಯೋ ಏನಾಗ್ಬಿಡುತ್ತೋ, ಭವಿಷ್ಯದಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀನೋ ಏನೋ, ಈ ತರ ಭಯ ಹೆಚ್ಚಾಗಿ ಕಾಡ್ತಾ ಇರತ್ತೆ. ಈ ವಾರದಲ್ಲಿ ಸ್ವಲ್ಪ ಭಯ, ಏನೋ ಸ್ವಲ್ಪ ಕೆಟ್ಟ ಕನ್ಸು ಬಿದ್ಬಿಡುತ್ತೆ ಅನ್ಕೊಳ್ಳಿ, ಅದನ್ನೇ ಯೋಚನೆ ಮಾಡೋದು, ಏನಾಗ್ಬಿಡುತ್ತೆ ಏನೋ ಅಂತ. ಈ ಮಧ್ಯದಲ್ಲಿ ನಿಮ್ಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರತ್ತೆ. ಏನಂದ್ರೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ತಾ ಇರತ್ತೆ. ನೀವ್ ಏನೋ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅದೇನೋ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತದ್ದಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಕೂಡ ಎಷ್ಟು ದುಡ್ಡು ಬಂದ್ರೂ ಖರ್ಚಾಗ್ತಾ ಇದೆ, ದುಡ್ಡು ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಇದರಿಂದ ನೀವು ತುಂಬಾ ಹೆದರಿ ಬಿಡ್ತೀರಾ. ತುಲಾ ರಾಶಿಯವ್ರಿಗೆ ಒಂದ್ ಏನಪ್ಪಾ ಅಂದ್ರೆ, ಅವರಿಗೆ ಹಣಕಾಸಿನ ವಿಷಯದಲ್ಲಿ ಏನಾದ್ರು ಸ್ವಲ್ಪ ಲಾಸ್ ಆಗ್ತಿದೆ ಅಂದ್ರೆ ತುಂಬಾ ಭಯ ಪಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಒಂದು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ತುಲಾ ರಾಶಿಯವರು ಆ ಒಂದು ಐಷಾರಾಮಿ ಬದುಕನ್ನ ತುಂಬಾ ಇಷ್ಟಪಡ್ತಾರೆ. ಆ ಒಂದು ಬದುಕಲ್ಲಿ ಇದ್ದು ಏನೋ ಬೀದಿಗೆ ಬಂದ್ಬಿಡ್ತೀನಿ, ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಪಟ್ಬಿಡ್ತಾರೆ. ನಿಮ್ಗೆ ಅದೇ ಭಯ ಆಗ್ತಾ ಇರುತ್ತೆ, ನಾಳೆ ದಿನ ಕಷ್ಟ ಬಂದ್ಬಿಟ್ರೆ ಏನ್ ಮಾಡೋದು, ಈ ತರ ಎಲ್ಲ ತುಂಬಾ ಆತಂಕ, ಭಯ ನಿಮ್ಮನ್ನ ಕಾಡ್ತಾ ಇರತ್ತೆ. ಧನಾಧಿಪತಿಯು 6ನೇ ಮನೆಯಲ್ಲಿರೋದ್ರಿಂದ ಸಾಲ ಆಗುವ ಸಾಧ್ಯತೆ ಇದೆ, ಅಥವಾ ಈಗ ಆಲ್ರೆಡಿ ಸಾಲ ಆಗಿದೆ ಅಂದ್ರೆ ಸಾಲದ ಬಾಧೆ ನಿಮ್ಮನ್ನ ಈ ವಾರದಲ್ಲಿ ಜಾಸ್ತಿ ಕಾಡುತ್ತೆ.
ಇದ್ರ ಜೊತೆಗೆ ಚತುರ್ಥಾಧಿಪತಿ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ. ಲೋನ್ ಮಾಡ್ಕೊಂಡು ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಸ್ವಲ್ಪ ಲೋನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು, ಅಥವಾ ಲೋನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆದ್ರೆ ಕಂಪ್ಲೀಟ್ ಆಗ್ತಾ ಇಲ್ಲ ಪ್ರಾಪರ್ಟಿ, ಅಥವಾ ಮನೆ ಕಟ್ಟಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗ್ತಾ ಇಲ್ಲ, ಅಥವಾ ನೀವ್ ಅನ್ಕೊಂಡಂಗೆ ಯಾವ್ದು ಆಗ್ತಾ ಇಲ್ಲ. ಈ ತರ ಅಡೆತಡೆಗಳು ಸ್ವಲ್ಪ ಹೆಚ್ಚಾಗಿರುತ್ತೆ ತುಲಾರಾಶಿಯವರಿಗೆ. ಇದೆಲ್ಲದರ ಮಧ್ಯದಲ್ಲಿ ಸೂರ್ಯನು ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಪಾರ್ಟ್ನರ್ ಭಾವ ಅತ್ಯುತ್ತಮವಾಗಿದೆ. ಬಟ್ ಓನ್ ಆಗಿ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದ್ರೆ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಇಲ್ಲ. ಎಲ್ಲದಕ್ಕೂ ಮೂಲ ಸಮಸ್ಯೆ ಹಣಕಾಸಿನ ವಿಚಾರ. ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಕುಂಠಿತ ಆಗ್ತಾ ಇದೆ ತುಲಾರಾಶಿಯವರಿಗೆ. ಇನ್ ಸ್ವಲ್ಪ ದಿನ ಹೀಗೆ ಇರುತ್ತೆ, ಏನು ಆತಂಕ ಪಡ್ಬೇಡಿ. ಕುಜನು ಮೇಷರಾಶಿಗೆ ಬಂದ ನಂತರ ನಿಮ್ಮ ಹಣಕಾಸಿನ ಒಂದು ಸಮಸ್ಯೆಗಳು ನಿವಾರಣೆ ಆಗತ್ತೆ. ನೀವು ಅಷ್ಟ್ರೊಳಗಡೆನೆ ಇನ್ನ ಬೇರೆ ಬೇರೆ ನಿರ್ಧಾರಗಳು ಮಾಡಕ್ ಹೋಗ್ಬೇಡಿ. ನೀವು ಆರಾಮಾಗಿ ನಿಮ್ ಪಾಡಿಗೆ ನೀವಿರಿ, ಕೆಲಸ ಮಾಡಿ, ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಶನಿ ಕುಜ ಒಂದ್ ಮನೆಗೆ ಬಂದ್ರು ಅಂದ್ರೆ ನಿಮ್ಗೆ ಪ್ರೆಷರ್ ತಪ್ಪಿದ್ದಲ್ಲ, ಕೆಲಸದಲ್ಲಿ ಒತ್ತಡ ಅಂತೂ ಇದ್ದೇ ಇರುತ್ತೆ. ಆದರೂ ಕೆಲಸವನ್ನ ಸಂಪೂರ್ಣಗೊಳಿಸ್ತೀರ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸೂರ್ಯನು ಉಚ್ಚ ಕ್ಷೇತ್ರದಲ್ಲಿ ಪ್ರಬಲನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ಇನ್ನು ಪಂಚಮಾಧಿಪತಿಯು ಗುರುವಿನ ಮನೆಯಲ್ಲಿದ್ದಾನೆ. ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಇದೆ. ಹಾಗಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ ಅಂದ್ರೆ ಅಲ್ಲಿಗೂ ಗುರು ದೃಷ್ಟಿ ಇದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಉದ್ಯೋಗದಲ್ಲಿ ಯಾವುದೇ ಬದಲಾವಣೆಗಳು ಬೇಡ ಈ ವಾರದಲ್ಲಿ. ಕೆಲಸ ಚೇಂಜ್ ಮಾಡ್ಬೇಕು, ಇನ್ನೇನೋ ಆ ತರದ್ ಏನು ಬದಲಾವಣೆಗಳನ್ನ ಈ ವಾರದಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಬುಧ ನೀಚನಾಗಿದ್ದಾನೆ, ಬುದ್ಧಿ ಕೆಡಿಸ್ತಾನೆ. ಕೆಲಸ ಬಿಟ್ಬಿಡೋಣ, ಕೆಲಸ ಚೇಂಜ್ ಮಾಡೋಣ ಅಂತೆಲ್ಲ ಅನ್ಸುತ್ತೆ ನಿಮ್ಗೆ, ಖಂಡಿತ ಬೇಡ. ನೀವೇನು ಜಾತಕ ಕೇಳೋದು ಬೇಡ. ಯಾಕಂದ್ರೆ ಈ ವಾರದಲ್ಲಿ ನೀವ್ ಏನು ಬದಲಾವಣೆಗಳಂತೂ ಕೆಲಸದಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಬುಧ ನಿಮ್ಮ ಆಲೋಚನೆಗಳನ್ನ ಕೊಲ್ತಾನೆ ನೀಚನಾಗಿದ್ದಾಗ. ಅದೇ ಅವನು ಸ್ಮಾರ್ಟ್ ಆಗಿದ್ದಾಗ ಒಳ್ಳೆ ಆಲೋಚನೆಗಳನ್ನ ಕೊಡ್ತಾನೆ. ಆವಾಗ ನೀವು ಯೋಚನೆ ಮಾಡಿ, ಈಗ ಇರೋ ಕೆಲಸದಲ್ಲೇ ನೀವು ಮುಂದುವರಿಯೋದು ಸೂಕ್ತವಾಗಿರುತ್ತೆ. ಇನ್ನು ಪರಿಹಾರ, ಈ ವಾರ ಬುಧವಾರ ತಪ್ಪದೆ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಇದು 2 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂತ ಅವರಿಗೆ ಕೊಟ್ಟು ಬನ್ನಿ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಕುಜಗ್ರಹ ಪಂಚಮ ಭಾವದಲ್ಲೇ ಸ್ಥಿತನಾಗಿದ್ದಾನೆ. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಸೂರ್ಯ ಪ್ರಬಲನಾಗಿದ್ದಾನೆ ತುಂಬಾ. ದಶಮಾಧಿಪತಿ ಸೂರ್ಯ ನಿಮ್ಗೆ ಕರ್ಮ, ಕೆಲಸ. ಸೂರ್ಯ ಕೆಟ್ಟ ಅಂದ್ರೆ ಮುಗೀತು, ನಿಮ್ ಕೆಲಸ ಕೆಡ್ತು. ಯಾವ ಕೆಲಸ ಕೈ ಹಾಕಿದ್ರು ಫೇಲ್ಯೂರೆ. ಈಗ 5ನೇ ಮನೆಯಲ್ಲಿ ಸೂರ್ಯ ಇದ್ದಿದ್ದಕ್ಕೆ ಒಂದಲ್ಲ ಒಂದ್ ಸಮಸ್ಯೆ, ಅದು ಬೇರೆ ಶನಿ ಜೊತೆ ಬಂದ್ಬಿಟ್ಟಿದ್ದಾನೆ. ಶನಿ ಸೂರ್ಯ ಇಬ್ಬರ ಕಿತ್ತಾಟದಲ್ಲಿ, ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಹಾಗೆ ನೀವು ಬಡವಾಗಿದ್ರಿ ವೃಶ್ಚಿಕ ರಾಶಿಯವರು. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೊಟ್ಟೆ ಸಮಸ್ಯೆಗಳು, ಪಿತ್ತ ಪ್ರಕೋಪ, ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳು. ಕೆಲವರಿಗೆ ಹೊಟ್ಟೆ ಸರ್ಜರಿಗಳಾಗುವಂಥದ್ದು, ಈ ತರದ್ದೆಲ್ಲ ಏನೇನೋ ಸಮಸ್ಯೆಗಳಿತ್ತು. ಈ ಮಧ್ಯದಲ್ಲಿ ಕೆಲಸಗಳಾಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಬೇಸರ, ದುಃಖ, ಮನಃಶಾಂತಿ ಇಲ್ಲ. ಚತುರ್ಥಾಧಿಪತಿನೇ ಶನಿ ಅಲ್ವಾ, ಬೇರೆಯವರ ಮೇಲೆ ಅಸಮಾಧಾನ, ಎಲ್ಲರ ನಡವಳಿಕೆಗಳು ನಿಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ನೋಡಿ. ತೃತೀಯ ಭಾವ ಬಂಧು ವರ್ಗದವರನ್ನ ತೋರಿಸುತ್ತೆ. ಬಂಧುಗಳ ಮಾತುಗಳು, ಬಂಧುಗಳಿಂದ ನಿಮ್ಗೆ ಕಿರಿಕಿರಿ, ಬೇಸರ ಇದೆಲ್ಲವೂ ಆಗ್ತಾ ಇತ್ತು. ಇನ್ಮೇಲೆ ಇರಲ್ವಾ? ಸ್ವಲ್ಪ ಇರುತ್ತೆ, ಆದರೆ ಕಡಿಮೆ ಆಗತ್ತೆ. ದಶಮಾಧಿಪತಿಯಾದಂತಹ ರವಿಗ್ರಹ 6ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಯಾರ್ಯಾರೆಲ್ಲ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೀರಾ, ನನಗೆ ಕೆಲಸ ಬೇಕು, ಕೆಲಸ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅನ್ನೋ ಆತಂಕದಲ್ಲಿದ್ದೀರಾ, ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಸಿಗುವ ಸೂಚನೆಗಳಾದ್ರೂ ಕಂಡು ಬರುತ್ತೆ. ಒಂದು. 2ನೇ ವಿಚಾರ, ಪ್ರಮೋಷನ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. 6ನೇ ಮನೆಯ ರವಿಗ್ರಹ ನಿಮಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತಾನೆ. ಎಲ್ಲ ಒಳ್ಳೇದಾಗತ್ತೆ ಅನ್ನುವಂತಹ ಭರವಸೆ ಜಾಸ್ತಿ ಆಗತ್ತೆ. ಇನ್ನೇನು ಗುರು ಭಾಗ್ಯಕ್ಕೆ ಬರ್ತಾ ಇದ್ದಾನೆ, ಆ ಸೂಚನೆಗಳು ನಿಮಗೆ ಕಂಡು ಬರುತ್ತೆ. ಈ ವಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿರುತ್ತೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ, ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಲಾಭ ಇದೆ, ತುಂಬಾ ಅಲ್ಲ, ತಕ್ಕ ಮಟ್ಟಿಗೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅತಿ ಹೆಚ್ಚು ಲಾಭವಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಸ್ಥಾನ 7ನೇ ಮನೆ,
ಅಲ್ಲಿ ಯಾರಿದ್ದಾರೆ? ಶುಕ್ರ ಇದ್ದಾನೆ, ಸ್ವಕ್ಷೇತ್ರ, ಅವರ ಒಂದು ಗ್ರಹ ಬಲ ಚೆನ್ನಾಗಿದೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಇದೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಸದ್ಯಕ್ಕೆ ಬೇಡ. ಕುಜ ಮೂವ್ ಆಗ್ಬೇಕು. ಕುಜ ಶನಿಯನ್ನ ಬಿಟ್ಟು ಮುಂದಿನ ಮನೆಗೆ ಹೋಗ್ಬೇಕು. ಹಾಗೆ ಗುರು ಜೂನ್ 1ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರಬೇಕು. ಆವಾಗ ನೀವು ಡಿಸಿಷನ್ ತಗೊಳ್ಳಿ, ಈಗ ಬೇಡ. ಇನ್ನು ಪಂಚಮದಲ್ಲಿ ಶನಿ ಕುಜ ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇದು ಅಷ್ಟು ಶುಭ ಸಮಯವಲ್ಲ. ಓದೋದಕ್ ಆಗ್ತಾ ಇಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ, ಕಷ್ಟಪಟ್ಟು ಓದಿದ್ದು ಮರ್ತೋಗ್ತಾ ಇದೆ, ಅಥವಾ ಓದೋ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲೇ ಏನೋ ಆಗ್ತಿದೆ. ಈ ವಾರದಲ್ಲಂತೂ ನಿಮ್ಗೆ ಎಜುಕೇಶನ್ ವಿಷಯದಲ್ಲಿ ತುಂಬಾ ಅಸಮಾಧಾನ ಇರುತ್ತೆ. ವಿದ್ಯಾರ್ಥಿಗಳಿಗೆ ಏನೋ ಒಂದು ಕೆಲವೊಂದು ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರ, ಅದು ಸಿಗ್ತಾ ಇರಲ್ಲ. ಅಂದ್ರೆ ನೀವು ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅನ್ನೋ ಬೇಸರ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇರುತ್ತೆ. ಪಂಚಮಾಧಿಪತಿಗೆ ಪರಿಹಾರ ಮಾಡ್ಬೇಕು ನೀವು, ಆವಾಗ ಒಳ್ಳೇದಾಗತ್ತೆ. ಹೇಳ್ತೀನಿ ಪರಿಹಾರವನ್ನ ಕೊನೆಯಲ್ಲಿ. ಇನ್ನು ಸಮಾಧಾನ ಏನಪ್ಪಾ ಅಂದ್ರೆ ಕೆಲಸ ಇರುತ್ತೆ, ಮತ್ತೆ ಕೆಲಸದಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ, ಆತ್ಮವಿಶ್ವಾಸ ಇರುತ್ತೆ. ಅನಾರೋಗ್ಯ ಸಮಸ್ಯೆಗಳು ಎಷ್ಟು ಇತ್ತು ಅಂದ್ರೆ ತುಂಬಾ ಇತ್ತು ಅನ್ಕೊಳ್ಳಿ, ಸ್ವಲ್ಪ ಕಡಿಮೆ ಆಗತ್ತೆ. ಯಾಕಂದ್ರೆ ಸೂರ್ಯನು ಆರೋಗ್ಯಕ್ಕೆ ಕಾರಕ. ಅನಾರೋಗ್ಯ ಸಮಸ್ಯೆಗಳನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಸಮಾಧಾನಕರವಾಗಿರ್ತೀರ. ಲಾಭಾಧಿಪತಿಯಾದಂತಹ ಸೂರ್ಯ ಲಾಭಾಧಿಪತಿಯಾದಂತಹ ಬುಧ ಗ್ರಹ ಪಂಚಮದಲ್ಲಿದ್ರು ಕೂಡ ಪ್ರಯೋಜನ ಇಲ್ಲ, ನೀಚನಾಗಿದ್ದಾನೆ. ಆದ್ರೆ ಲಾಭಸ್ಥಾನ ನೋಡ್ತಾ ಇದ್ದಾನೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ಲಾಭ ಅಂತ ಬಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿದಷ್ಟಿರಲ್ಲ, ಸಾಧಾರಣ. ಮಾತಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ. ನೀವೇನು ಮಾತಾಡಕ್ ಹೋದ್ರೆ ಅಂದ್ರೆ ಏನಾದ್ರೂ ಮಾತಾಡಕ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಮಾತಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಏನು ಮಾತಾಡ್ಬೇಡಿ, ಯಾರ ಹತ್ರ ಜಾಸ್ತಿ ಮಾತಾಡ್ಬೇಡಿ. ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಯಾಕಂದ್ರೆ ದಶಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಇದೆ. ಶನಿಗೆ ವಿಶೇಷವಾಗಿ ತಾನು ಸ್ಥಿತನಾದ ರಾಶಿಯಿಂದ 3ನೇ ಮನೆ ಮತ್ತು 10ನೇ ಮನೆಗೆ ದೃಷ್ಟಿ ಇರುತ್ತೆ. ಹಾಗಾಗಿ ಮಾತಿನಿಂದ ಸಮಸ್ಯೆಗಳಾಗತ್ತೆ. ಮತ್ತೆ ಯಾವುದೇ ಒಂದು ಒಪ್ಪಂದಗಳು ಮಾಡ್ಕೊಳ್ಳೋದಾಗಿರ್ಬೋದು, ಏನೇ ಒಂದು ಮಾತುಕತೆ ಆದ್ರೂ ಕೂಡ ಪ್ರಸ್ತುತ ಸಮಯ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ಬೇಡ ಈ ವಾರದಲ್ಲಿ. ಇನ್ನು ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನಂದ್ರೆ, ಈ ವಾರದ ಗುರುವಾರ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ದಾನ. ಇದು ರೆಗ್ಯುಲರ್ ಆಗಿ ವಾರ ಮಾಡ್ತಾ ಇದ್ರೆ ಒಳ್ಳೇದು, ಇನ್ನೊಂದು ತಿಂಗಳವರೆಗೂ. ಮತ್ತೆ ಶನಿಗ್ ಪರಿಹಾರ ಮರಿಬಾರ್ದು. ಶನಿವಾರ ಎಳ್ಳೆಣ್ಣೆ ದಾನ. ಇದು 2 ಪರಿಹಾರವನ್ನ ಮಾಡ್ಕೊಳ್ಳಿ ಸಾಧ್ಯವಾದ್ರೆ. ಗುರುಪಾದುಕ ಮಂತ್ರ, ಸುಬ್ರಹ್ಮಣ್ಯ ಕರಾವಲಂಬಂ, ಹಾಗೆ ಹನುಮಾನ್ ಚಾಲಿಸ, ಈ ಎಲ್ಲಾ ಮಂತ್ರಗಳನ್ನ ಪ್ರತಿನಿತ್ಯ ನೀವು ಹೇಳ್ಕೊಂಡ್ರೆ ಇನ್ನೂ ಒಳ್ಳೇದಾಗತ್ತೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಗೆ ಸಂಪೂರ್ಣವಾಗಿರೋದ್ರಿಂದ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಅದು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದೆ ಅಂದ್ರೆ ನೀವು ಯಾವ ಕೆಲಸಕ್ಕೆ ಕೈ ಇಟ್ಟರು ನಿಮ್ಗೆ ಲಾಭನೇ. ಅಂದ್ರೆ ಸೋಲು ಕೊಡೋದಿಲ್ಲ. ಗುರುವಿನ ಫಲವೇ ಹಾಗೆ. ಜಾತಕ ಆದ್ರೂ ಅಷ್ಟೇನೆ. ಎಲ್ಲಾ ಗ್ರಹಗಳು ನಿಮ್ಗೆ ಎಷ್ಟು ಶುಭ ಫಲ ಕೊಟ್ಟರು ಕೂಡ ಗುರುವಿನ ಅನುಗ್ರಹ ಇಲ್ಲ ಅಂದ್ರೆ ಒಂದು ಸಣ್ಣ ಸಮಸ್ಯೆಯನ್ನು ಎದುರಿಸೋದಕ್ಕಾಗಲ್ಲ. ಯಾಕಂದ್ರೆ ಗುರು ನಮ್ಗೆ ತಿಳುವಳಿಕೆ, ಅರಿವನ್ನ ಕೊಡ್ತಾನೆ. ಕೆಲವ್ರು ನೋಡಿ ತುಂಬಾ ಅನುಕೂಲ ಇರುತ್ತೆ, ತುಂಬಾ ದುಡ್ಡು ಕಾಸಿನಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅವರು ಒಂದ್ ಸಣ್ಣ ಸಮಸ್ಯೆ ಬಂದ್ರೆ ಎಷ್ಟು ಕುಗ್ಗೋಗ್ಬಿಡ್ತಾರೆ ಅಂದ್ರೆ ಜೀವನೇ ಹೊರಟೋಯ್ತಾನೋ ಯಾರದೋ ಅನ್ನೋ ತರ ಕುಗ್ಗ್ಬಿಡ್ತಾರೆ. ಅವ್ರ ಜಾತಕದಲ್ಲಿ ಗುರು ನೀಚನಾಗಿರ್ತಾನೆ. ಯಾಕಂದ್ರೆ ಅವ್ರಿಗೆ ಅರಿವಿರಲ್ಲ, ತಿಳುವಳಿಕೆನೇ ಇರಲ್ಲ. ಯಾವ ಸಮಸ್ಯೆಗೆ ಎಷ್ಟು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಅಂದ್ರೆ ಸಮಸ್ಯೆಗಳನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ. ಆದ್ರೆ ಗುರುದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಇದೆ, ಮೊದಲನೇದಾಗಿ. 2ನೇ ವಿಚಾರ ಹಣಕಾಸಿನ ವಿಚಾರ. ಧನಾಧಿಪತಿಯಾದಂತಹ ಶನಿ ಜೊತೆ ಕುಜ ಇದ್ರು ಕೂಡ, ಕುಜ ನಿಮ್ಗೆ ಪಂಚಮಾಧಿಪತಿ, ಹಾಗಾಗಿ ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿರುತ್ತೆ. ಆದ್ರೆ ಕುಟುಂಬದಲ್ಲಿ ಒಂದ್ ಸ್ವಲ್ಪ ವಾದ ವಿವಾದಗಳು, ಜಗಳ ಅಂತೇನೆಲ್ಲ, ಸ್ವಲ್ಪ ವಾದ ವಿವಾದಗಳು ನಡೀತಾ ಇರುತ್ತೆ. ಹಾಗೆ ಚತುರ್ಥ ಭಾವದಲ್ಲಿ ಬುಧ ಗ್ರಹ ಸ್ಥಿತನಾಗಿ ನೀಚನಾಗಿದ್ದಾನೆ, ಆದ್ರೂ ಕೂಡ 10ನೇ ಮನೆ ನೋಡ್ತಾ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿಲ್ಲ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಮಾತಿನ ವಿಷಯದಲ್ಲಿ ಸ್ವಲ್ಪ ನೀವು ಕಮ್ಮಿ ಮಾತಾಡಿದ್ರೆ ಒಳ್ಳೇದು. ವಾಕ್ಸ್ಥಾನಾಧಿಪತಿ ನಿಮ್ಗೆ ಶನಿ ಗ್ರಹ, ಅವನ ಜೊತೆನಲ್ಲಿ ಕುಜ ಇದ್ದಾನೆ. ಪಟಪಟ ಅಂತ ಮಾತಾಡ್ತೀರಾ, ಫಾಸ್ಟ್ ಆಗಿ ಮಾತಾಡಕ್ ಹೋಗಿ ಏನೋ ಒಂದ್ ಎಡವಟ್ಟು ಆಗುವಂಥದ್ದು, ನಿಮ್ಮ ಮಾತಿನಲ್ಲಿ ಏನೋ ದೋಷಗಳು ಬರುವಂಥದ್ದು, ಬಾಯಿ ತಪ್ಪಿ ಏನೋ ಅಶುಭ ನೋಡಿದ್ ಬಿಡುವಂಥದ್ದು, ಅಥವಾ ಏನೋ ನಿಮ್ ಎದುರುಗಡೆ ಇರೋರಿಗೆ ಹರ್ಟ್ ಆಗೋ ತರ ಏನೋ ಮಾತಾಡ್ಬಿಡುವಂಥದ್ದು, ಈ ರೀತಿ ಎಲ್ಲ ಒಂದಿಷ್ಟ ಆಗುತ್ತೆ. ಯಾಕೆಂದ್ರೆ ಮಾತಿಗೆ ಕಾರಕ ಬುಧನೇ ನೀಚನಾಗ್ಬಿಟ್ಟಿದಾನಲ್ಲ,
ಹಾಗಾಗಿ ಮಾತು ಕಮ್ಮಿ ಮಾಡಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಜೊತೆ ಮಂಗಳ ಬೇರೆ ಇದಾನಲ್ವಾ, ಕಡಿಮೆ ಮಾತಾಡಿದ್ರೆ ಓಕೆ. ನೀವು ಮಾತಾಡ್ತಾ 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 ಜಾಸ್ತಿ ಶುರು ಮಾಡ್ಬಿಡ್ತೀರಾ, ಅಂದ್ರೆ ರೈಸ್ ಮಾಡ್ತಾನೆ ಕುಜಗ್ರಹ. ಹಾಗಾಗಿ ಎಷ್ಟು ಮಾತಿನಲ್ಲಿ ಹಿಡಿತವನ್ನ ಸಾಧಿಸ್ಕೋತೀರಾ ಅಷ್ಟು ಒಳ್ಳೇದು. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶುಕ್ರ 6ನೇ ಮನೆಯಲ್ಲೇ ಇದ್ದಾನೆ ಸ್ವಕ್ಷೇತ್ರದಲ್ಲಿ. ಹಾಗಾಗಿ ವೃತ್ತಿಯಲ್ಲಿ ಏನು ಕಷ್ಟ ಇಲ್ಲ, ವರ್ಕ್ ಪ್ರೆಷರ್ ಇಲ್ಲ, ಏನಿಲ್ಲ, ಆರಾಮ್ ಆಗ್ತೀರಾ. ಅಂದ್ರೆ ಏನು ಇಷ್ಟು ದಿನದವರೆಗೆ ತುಂಬಾ ಕೆಲಸದಲ್ಲಿ ಒತ್ತಡ ಹೇಳಿತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು, ಕೆಲಸ ಬಿಟ್ಟು ಬಿಡೋಣ ಅಂತೆಲ್ಲ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತೆಲ್ಲ ಅನ್ಕೊಂಡಿದ್ರಿ, ನೀವೇನ್ ಆತರ ಕೆಲಸ ಬಿಡೋ ಯೋಚನೆ ಮಾಡೋದ್ ಬೇಡ. ನಿಮ್ಮ ಒಂದು ವರ್ಕ್ ಪ್ರೆಷರ್ ಕಮ್ಮಿ ಆಗತ್ತೆ ಈ ವಾರದಿಂದ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸೂರ್ಯ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ, ಪ್ರಶಂಸೆ ಇದೆಲ್ಲವೂ ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ನಿಮ್ಗೊಂದಿಷ್ಟು ಅನುಕೂಲಗಳಾಗುವ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ, ತೊಂದರೆಗಳಿದೆ, ಅಥವಾ ಕೋರ್ಟ್ ಕೇಸ್ಗಳಿದೆ, ಅದರ ಒಂದು ಓಡಾಟದಲ್ಲಿ ಒಂದಿಷ್ಟು ಕಾಲ ಕಳೀತಾ ಇದೆ. ಆ ತರದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಗಳು ನಿಮ್ಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ಸೂರ್ಯಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ತಂದೆಯಿಂದ ನಿಮ್ಗೆ ಸಹಕಾರ, ತಂದೆಯ ಒಂದು ಸಹಾಯ, ಸಲಹೆಗಳು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗೆ ಲಾಭಾಧಿಪತಿಯು 6ನೇ ಮನೇಲಿದ್ದಾನೆ. ಸಾಲ ಮಾಡುವಂತಹ ಸನ್ನಿವೇಶ ಬರ್ಬೋದು. ಅಂದ್ರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಲೋನ್ ಮಾಡ್ಕೊಂಡು ಅಥವಾ ಇನ್ನೇನೋ ಸಾಲ ಮಾಡ್ಕೊಂಡು ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀರಾ. ಅಂದ್ರೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತೀರಾ, ಲೋನ್ ಸ್ಯಾಂಕ್ಷನ್ ಆಗೋದು, ಈ ತರದ್ದೆಲ್ಲ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಸಮಯ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಧನಸ್ಸು ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ. ಆದ್ರೆ ಸ್ವಲ್ಪ ಪರಿಹಾರ, ಶನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ, ಮತ್ತೆ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಮಾತು ಕಂಟ್ರೋಲ್ ಅಲ್ಲಿ ಇರ್ಬೇಕಲ್ವಾ, ಅದಕ್ಕೆ ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ಇದು ಎರಡನ್ನೂ ಯಾವ್ದಾದ್ರು ದೇವಸ್ಥಾನ ಕೊಡಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಅವನ ಜೊತೆನಲ್ಲಿ ಮಂಗಳ ಇದ್ದಾನೆ, ಜೊತೆಗೆ ಬುಧಾನು ಇದ್ದಾನೆ. ನೋಡಿ, ಮಂಗಳ ಗ್ರಹ ಉದ್ವೇಗಕ್ಕೆ ಕಾರಕ. ಮಂಗಳ ಗ್ರಹ ಯಾರಾದ್ರೂ ಏನಾದ್ರೂ ನಿಮ್ಗೆ ಏನಾದ್ರು ಬೇಜಾರು ಮಾಡಿದಾಗ, ಏನಾದ್ರು ಅಂದಾಗ ನಿಮ್ಗೆ ಕೋಪ ಬರುತ್ತೆ ಅಥವಾ ದುಃಖ ಬಂದ್ಬಿಡುತ್ತೆ. ಅದು ಉದ್ವೇಗದಿಂದ ಬರುತ್ತೆ. ಆ ಉದ್ವೇಗವನ್ನು ಜಾಸ್ತಿ ಮಾಡೋನ್ ಮಂಗಳ ಗ್ರಹ. ನಿಮ್ಗೆ ಯಾವಾಗ್ಲೂ ಯಾರೋ ಏನೋ ಅಂದಿದ್ರು, ಯಾರೋ ಅವಮಾನ ಮಾಡಿದ್ರು, ಎಲ್ಲ ಮನಸ್ಸಿನೊಳಗಡೆ ಉದ್ವೇಗ ಉಂಟು ಮಾಡುತ್ತೆ. ಅವಾಗ ನೀವೇನು ಮಾತಾಡಿಲ್ಲ, ಬಂದ್ಬಿಟ್ರಿ. ಆದ್ರೆ ತೃತೀಯ ಭಾವ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್, ಅದು ಹಾಗೆ ಉಳಿದಿರುತ್ತೆ. ಕೆಲವರು ಯಾರಾದ್ರೂ ಏನಾದ್ರು ಬೈದಾಗ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಆಕ್ಚುಲಿ ಅದು ಒಳ್ಳೇದು, ಆದ್ರೆ ಅದನ್ನ ಮನಸ್ಸಿನಲ್ಲೂ ಇಟ್ಕೋಬಾರ್ದು. ಎಷ್ಟು ಕೆಟ್ಟದ್ದು ಅಂದ್ರೆ, ನೀವು ವಾಪಸ್ ತಿರುಗಿಸಿ ಬೈದ್ ಬಿಟ್ಟು ವಾಪಸ್ ಬಂದಿದ್ರು ಪರವಾಗಿರ್ಲಿಲ್ಲ, ನೀವು ಅದನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು. ಅದೇ ನಿಮ್ಗೆ ತುಂಬಾ ನೆಗೆಟಿವ್ ಆಗಿ ನಿಮ್ಮ ಅಂತರಾಳದಲ್ಲಿ ಹೋಗಿ ಅದು ಸ್ಟೋರ್ ಆಗ್ಬಿಡುತ್ತೆ. ಯಾವ ತರ ಅಂದ್ರೆ, ಒಂದು ಹಣ್ಣು ಅನ್ಕೊಳ್ಳಿ, ನೀವು ಅದನ್ನ ಒಂದೇ ಕಡೆ ಇಟ್ಟುಬಿಟ್ರೆ ಏನಾಗುತ್ತೆ ಹೇಳಿ, ಅದು ಕೊಳ್ತೋಗುತ್ತೆ, ವಾಸನೆ ಬರಕ್ ಶುರು ಆಗುತ್ತೆ ಅಲ್ವಾ. ಅದೇ ತರನೇ ಇದೇ ವಾಸನೆಗಳು, ಕೆಟ್ಟ ವಾಸನೆಗಳು. ಇದನ್ನ ಹೊರಗಡೆ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಅದು ಕಾಡ್ತಾ ಇರುತ್ತೆ. ನೀವ್ ಅನ್ಸ್ಕೊಂಡಿರ್ತಿರಲ್ಲ, ಅದನ್ನ ಪದೇ 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 ನೀವು ಸ್ಮರಣೆ ಮಾಡ್ಕೊಳ್ಳೋದು, ಅಳೋದು, ಸ್ಮರಣೆ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಈ ತರದ್ದೊಂದಷ್ಟು ಈ ವಾರ ಪೂರ್ತಿ ನಿಮ್ಗೆ ಈ ತರನೇ ಆಗತ್ತೆ. ನಾನು ಒಂದ್ ಹೇಳ್ತೀನಿ, ಯಾರಾದ್ರೂ ನಿಮಗ್ ಬೇಜಾರು ಮಾಡಿದ್ರು, ಯಾರಾದ್ರೂ ಅವಮಾನ ಮಾಡಿದ್ರು, ಯಾರಾದ್ರೂ ನಿಮ್ಗೆ ಕಷ್ಟ ಕೊಟ್ಟಿದ್ರೆ ಖಂಡಿತ ಅದನ್ನ ಮರೆತು ಬಿಡಿ, ಅವರನ್ನು ಕ್ಷಮಿಸಿ ಬಿಡಿ. ನೀವು ಕ್ಷಮಿಸ್ಬಿಟ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರುವಂತ ನೆಗೆಟಿವ್ ಕರ್ಮ ಕ್ಲಿಯರ್ ಆಗುತ್ತೆ, ನೀವು ರಿಲೀಫ್ ಆಗ್ತೀರಾ. ಅವ್ರು ಮಾಡಿದಕ್ಕೆ ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ, ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬಾರ್ದು. ಅವ್ರಿಗೇನು ಕೆಟ್ಟದಾಗಲ್ವಾ, ಅವ್ರು ಚೆನ್ನಾಗೇ ಇದಾರಲ್ಲ, ಅದೆಲ್ಲ ಬೇಡ ನಿಮ್ಗೆ. ಅವ್ರ ಕೈಲಿ ಅನ್ನಿಸ್ಕೋಬೇಕಿತ್ತು, ಅದು ನಮ್ ಕರ್ಮ ಆಗಿತ್ತು, ಅದನ್ನ ಕ್ಲಿಯರ್ ಆಯ್ತು, ಅಲ್ಲಿಗೆ ಮುಗೀತು. ನೀವ್ ಇಷ್ಟೇ ಅನ್ಕೋಬೇಕು. ಯಾರಾದ್ರೂ ಏನಾದ್ರು ಅವಮಾನ ಮಾಡಿದ್ರೆ, ನಾನು ಯಾವ್ದೋ ಜನ್ಮದಲ್ಲಿ ಅವ್ರಿಗೆ ಅವಮಾನ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ವಾಪಸ್ ತೀರ್ಸ್ಕೊಂಡಿದ್ದಾರೆ, ಕ್ಲಿಯರ್ ಆಯ್ತು, ಇದ್ದೇ ಅನ್ಕೋಬೇಕು ನೀವು. ಈಗ ಅನ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಡಿಪ್ರೆಷನ್ನು, ಫೀಲಿಂಗು, ಆತಂಕ, ನೆಗೆಟಿವ್ ಎನರ್ಜಿ ಇದೆಲ್ಲ ಏನು ಇರಲ್ಲ. ನೆಗೆಟಿವ್ ಎನರ್ಜಿ ಎಲ್ಲೂ ಹೊರಗಡೆಯಿಂದ ಬರಲ್ಲ, ನಮ್ಮ ಒಳಗಿಂದನೇ ಬರೋದು, ನಮ್ ಮೈಂಡ್ ಇಂದ ಬರುತ್ತೆ. ನೀವು ಭಯ ನೋಡಿ, ಹಾರರ್ ಮೂವಿ ನೋಡಿದ ತಕ್ಷಣ ಯಾಕೆ ಭಯ ಆಗುತ್ತೆ?
ಅಷ್ಟುವರೆಗೂ ಇಲ್ದೇ ಇರೋ ಭಯ ಒಂದು ಹಾರರ್ ಮೂವಿ ನೋಡಿದ ತಕ್ಷಣ ಭಯ ಆಗತ್ತೆ. ಯಾಕೆಂದ್ರೆ ನಿಮ್ ಮೈಂಡ್ ಅಲ್ಲಿ ವರ್ಕ್ ಆಗಕ್ ಶುರುವಾಗುತ್ತೆ. ನೋಡಿದಾಗೆಲ್ಲ ಭೂತ ಪ್ರೇತ ತರ ಕಾಣಿಸುತ್ತೆ ನೋಡಿದ ಕಡೆ ಎಲ್ಲ. ಅಷ್ಟೇ, ನಿಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಘಟನೆಗಳು, ಯಾರನ್ನೋ ಕಳ್ಕೊಳ್ತೀರಾ, ವರ್ಷಗಟ್ಲೆ 10 ವರ್ಷ 20 ವರ್ಷ ಆದ್ರೂ ನೀವು ಅವ್ರನ್ನ ಮರೆಯಲ್ಲ. ಅಂದ್ರೆ ಮರ್ತೋಗ್ಬಿಡ್ಬೇಕು ಅಂತನ ಅಲ್ಲ, ಅವರು ತೀರ್ಕೊಂಡಿದ್ದಾರೆ, ಆದ್ರೆ ಆತ್ಮ ಸಾಯಲ್ಲ, ಇನ್ನೊಂದು ಜನ್ಮ ಅವ್ರಿಗೆ ಆಗಿರುತ್ತೆ, ಅವ್ರು ಚೆನ್ನಾಗಿರ್ಲಿ ಅಷ್ಟೇ ನೀವ್ ಯೋಚನೆ ಮಾಡ್ಬೇಕು. ಅಯ್ಯೋ ಅವ್ರು ಹೋಗ್ಬಿಟ್ರು, ಅಯ್ಯೋ ಅವ್ರು ಹೋಗ್ಬಿಟ್ರು, ನೀವ್ ಅವ್ರನ್ನ ನೆನ್ಪು ಮಾಡ್ಕೋತಿದ್ರೆ ಅವ್ರ ಎನ್ನೆಲ್ಲ ಪಾಪ ಹುಟ್ಟಿದ್ರು ಕೂಡ ಅಲ್ಲಿ ಆ ಆತ್ಮಕ್ಕೆ ನೆಮ್ಮದಿ ಇರಲ್ಲ. ಎಲ್ಲ ಆತ್ಮಗಳ ಗುಚ್ಛ ಪರಮಾತ್ಮ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರದ್ದೆಲ್ಲ ಒಂದಿಷ್ಟು ಭಾವನೆಗಳು ನಿಮ್ಮನ್ನ ತುಂಬಾ ಒಂಥರ ಹರ್ಟ್ ಮಾಡ್ತಾ ಇರತ್ತೆ. ನಿದ್ರೆ ಮಾಡಕ್ಕಾಗಲ್ಲ, ತುಂಬಾ ಯೋಚನೆಗಳು. ಚತುರ್ಥದಲ್ಲಿ ರವಿ ಇದಾನೆ, ಎಚ್ಚರ. ಅಷ್ಟಮಾಧಿಪತಿ ರವಿ ಚತುರ್ಥದಲ್ಲಿ ಬಂದಾಗ ಹಾರ್ಟ್ಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಅತಿಯಾದ ಉದ್ವೇಗ, ಅತಿಯಾದ ಸಂಕಟ, ಅತಿಯಾದ ಚಿಂತೆ, ಅತಿಯಾದ ದುಃಖ ನಿಮ್ಮ ಹೃದಯಕ್ಕೆ ಏನಾದ್ರೂ ತೊಂದರೆ ಮಾಡಬಹುದು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮೆಡಿಟೇಷನ್ ಮಾಡಿ. ಬೇಜಾರಾದ್ರೆ ಕುತ್ಕೊಂಡು ಹತ್ತು ಬಿಡಿ, ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಆದ್ರೆ ಸಂಕಟ ಪಡ್ಬೇಡಿ, ಅದು ನಿಮ್ಮ ಹೃದಯಕ್ಕೆ ಒತ್ತಡ ಆಗತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ವಿಪರೀತ ಗ್ಯಾಸ್ಟ್ರಿಕ್, ತಲೆನೋವು ಇದೆಲ್ಲ ಬರುತ್ತೆ. ಯಾಕೆಂದ್ರೆ ಪೂರ್ಣ ಮೆದುಳಿಗೆ ಕಾರಕ ಗುರು, ಅವನು 6ನೇ ಮನೇಲಿ ಇದ್ದಾನೆ. ಎಡ ಮೆದುಳಿಗೆ ಕಾರಕ ಕುಜ, ಬಲ ಮೆದುಳಿಗೆ ಕಾರಕ ಬುಧ. ಬುಧ ಆಲ್ರೆಡಿ ನೀಚನಾಗಿದ್ದಾನೆ, ಕುಜ ಶನಿ ಜೊತೆ ಪೀಡಿತನಾಗಿದ್ದಾನೆ. ಅದು ಬ್ರೈನ್ಗೂ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಅಂದ್ರೆ ವಿಪರೀತ ತಲೆನೋವು ಬರುತ್ತೆ. ಟೆನ್ಷನ್ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ತಲೆಗೇರಿದ್ರು ಕೂಡ ತಲೆನೋವು ಬರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವೇ ನಿಮಗೆ ಭಾಗ್ಯ, ಇದನ್ನು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 2ನೇ ವಿಚಾರ, ಕೆಲಸ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಹಾನೆಸ್ಟ್ ಆಗಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಲಾಭ ಇದೆ. ನೀವು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ನೀವು ಲಾಭನ ಎಕ್ಸ್ಪೆಕ್ಟೇ ಮಾಡಬೇಡಿ ಮಕರ ರಾಶಿಯವರು. ಯಾಕೆಂದ್ರೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇಡವಾದ ಯೋಚನೆಗಳು ಮಾಡ್ತಾ ಇರ್ತೀರಾ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ. ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಇದೆ. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ನೀವು ಕೆಲಸ ಮಾಡಿ, ಕೆಲಸದ ಕಡೆ ಗಮನ ಕೊಡಿ. ಇದು ಸ್ವಂತ ಉದ್ಯೋಗ ಆಗಿರ್ಬೋದು, ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ಬೋದು, ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಿ. ಕೆಲಸ ಏನು ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಮಾಡಿ. ಹಾಗೆ 2ನೇ ಮನೆ ಅಧಿಪತಿ 3ನೇ ಮನೇಲಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ ಅಂತ ಏನಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲನೇ ಇದೆ, ಏನು ಯೋಚನೆ ಮಾಡ್ಬೇಡಿ. ಬಂಧುಗಳು ಅಕ್ಕಪಕ್ಕದವರ ವಿಚಾರದಲ್ಲಿ ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ, ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡಿ. ಅವರುಗಳಿಂದ ಕೂಡ ಒಂಚೂರು ಬೇಸರ ಆಗುತ್ತೆ. ಅಲ್ಲಿ ಹೋದ್ರು ಬೇಜಾರಾಯ್ತು, ಇಲ್ಲಿ ಹೋದ್ರು ಬೇಜಾರಾಯ್ತು, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಂತ ಮತ್ತೆ ನೀವು ಬೇಜಾರ್ ಮಾಡ್ಕೊಳಕ್ ಶುರು ಮಾಡ್ತೀರಾ. ಮಕರ ರಾಶಿಯವರು ತುಂಬಾ ಸೆನ್ಸಿಟಿವ್. ಮೇಲ್ನೋಟಕ್ಕೆ ತುಂಬಾ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ. ಬಟ್ ಎಷ್ಟು ಸೆನ್ಸಿಟಿವ್ ಅಂದ್ರೆ ನೀವು ಯಾವ ಘಟನೆನೂ ಮರೆಯಲ್ಲ ನೀವು, ಅದೇ ಪ್ರಾಬ್ಲಮ್. ಶನಿ ನಿಮ್ ರಾಶಿ ಅಧಿಪತಿ, ದುಃಖವನ್ನ ಉಳಿಸ್ಬಿಡ್ತಾನೆ. ಹಾಗೆ ಬೇಡ, ಅದು ಬೇಡ. ದುಃಖವನ್ನ ಉಳಿಸ್ಕೋಬೇಡಿ, ಕಳೆದು ಬಿಡಿ. ಆಗೋಯ್ತು, ಕಳೆದ ದಿನಗಳು ಆಗೋಯ್ತು, ನಾಳೆ ಬಗ್ಗೆ ಯೋಚನೆ ಮಾಡಿ. ಪಂಚಮಾಧಿಪತಿ ಪಂಚಮದಲ್ಲಿದ್ದಾನೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್, ಅದ್ಭುತವಾದ ಸಮಯ. ಅದರಲ್ಲೂ ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಂಗೀತ ಅಥವಾ ನಾಟ್ಯ ಇವುಗಳಲ್ಲಿ ಏನಾದ್ರೂ ನೀವು ಪಾಲ್ಗೊಳ್ತಾ ಇದ್ದೀರಾ, ಪ್ರೋಗ್ರಾಮ್ ಅಂತ ಇದ್ರೆ ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮಕರ ರಾಶಿಯವರಿಗೆ ಒಳ್ಳೆ ಕಾಲ ಬರ್ತಾ ಇದೆ, ಗುರುಬಲ ಬರ್ತಾ ಇದೆ. ಒಂದ್ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಹಾಗಾಗಿ ಮುಂದೆ ಎಲ್ಲವೂ ಒಳ್ಳೇದಾಗತ್ತೆ. ಇವತ್ತಿನ ದಿನನ ಹಾಳು ಮಾಡ್ಕೊಳ್ಳೋದು ಬೇಡ. ನಾಳೆ ಒಳ್ಳೇದಾಗೋದಕ್ಕೆ ಇವತ್ತು ನಾನು ಏನ್ ಮಾಡ್ಬೋದು, ಏನ್ ಪ್ರಿಪೇರ್ ಆಗ್ಬೋದು, ಅದ್ರ ಕಡೆ ಗಮನ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಅನುಕೂಲ. ಸ್ಟಾರ್ಟಿಂಗ್ ಒಂದ್ 2-3 ದಿನ ತುಂಬಾ ಬೇಜಾರಾಗತ್ತೆ. ಮೇನ್ ಆಗಿ ಭಾನುವಾರ ಸೋಮವಾರ ಒಂಚೂರು ಬೇಜಾರು, ದುಃಖ, ಭಯ ಇದೆಲ್ಲ ಇರುತ್ತೆ. ಆಮೇಲೆ ಏನಿಲ್ಲ, ಸ್ವಲ್ಪ ಪರವಾಗಿಲ್ಲ. ಭಾನುವಾರ ಸೋಮವಾರ ಮಂಗಳವಾರದಿಂದ ಒಂಚೂರು ಸುಧಾರಿಸ್ಕೋತೀರಾ. ಹಾಗಾಗಿ ಕೆಲವು ಪರಿಹಾರಗಳು ಏನ್ ಮಾಡ್ಬೇಕು ಅಂದ್ರೆ, ಗುರುವಾರ ಕಡಲೆಬೇಳೆ ದಾನ, ಹಾಗೆ ಬುಧವಾರ ಹೆಸರು ಕಾಳು ದಾನ, ಶನಿವಾರ ಎಳ್ಳು ದಾನ, ಈ 3 ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಬನ್ನಿ. ಒಂದ್ 10 ನಿಮಿಷ. ಅಯ್ಯೋ ನಂಗೆ ಮೆಡಿಟೇಷನ್ ಮಾಡಕ್ಕಾಗಲ್ಲ, ನಂಗೆ ಮೆಡಿಟೇಷನ್ ಮಾಡ್ಬೇಕು ಅಂತ ಕಣ್ಣು ಮುಚ್ಚಿದ್ರೆ ಏನೇನೋ ನೆನಪಾಗತ್ತೆ ಅನ್ನೋದಾದ್ರೆ ದೇವರನ್ನೇ ನೋಡ್ತಾ ಕೂತ್ಕೊಳ್ಳಿ, ಅಷ್ಟೇ. ಅದೇ ಮೆಡಿಟೇಷನ್. ದೇವಿ ವಿಗ್ರಹ ಅಥವಾ ದೇವರು ಶಿವಲಿಂಗ, ದೇವರನ್ನೇ ನೋಡ್ತಾ ಕೂತ್ಕೊಳ್ಳಿ ಒಂದ್ 5 ನಿಮಿಷ ಅಷ್ಟೇ. ಇದನ್ನ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಕುಂಭರಾಶಿ
ಕುಂಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆಯಲ್ಲೇ ನಿಮ್ಗೆ ಮಂಗಳ ಗ್ರಹ ಕೂಡ ಇದ್ದಾನೆ. ದಶಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರ ಇದು ಬರೀ ಜಾಬ್ ಅಂತ ಅಷ್ಟೇ ಅಲ್ಲ, ಎಲ್ಲಾ ಕೆಲಸ. ಯಾಕಂದ್ರೆ ಕರ್ಮ ಅಂತಂದ್ರೆ ಓವರ್ ಆಲ್ ವರ್ಕ್ ಅಂತ ಬರುತ್ತೆ. ಇವಾಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ದೊಂದಿಷ್ಟು ಜವಾಬ್ದಾರಿಗಳು, ಡ್ಯೂಟಿ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ. ಆ ತರದ್ ಎಲ್ಲಾ ಕೆಲಸಗಳು ಕೂಡ ಬೇಗ ಆಗ್ಬೇಕು ಅಂತ ಒಂದೇ ಸಮ ಪ್ರಯತ್ನ ಮಾಡ್ತಾ ಇರ್ತೀರಾ. ಸ್ವಲ್ಪ ಅಡೆತಡೆಗಳು, ನಿಧಾನ 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 ಅನಿಸ್ತಿರುತ್ತೆ, ಬಟ್ ಕಂಪ್ಲೀಟ್ ಆಗುತ್ತೆ. ಈ ವಾರದಲ್ಲಿ ಬಹುಪಾಲು ಕೆಲಸಗಳು ಕಂಪ್ಲೀಟ್ ಆಗುತ್ತೆ. 2ನೇ ಮನೆಯಲ್ಲಿ ಶನಿ ಕುಜ ಇರೋದ್ರಿಂದ ಒಂಚೂರು ಅವಾಗವಾಗ ಮಾತಿನಿಂದ ದೋಷಗಳಾಗುತ್ತೆ, ವಾಗ್ ದೋಷಗಳು. ಗೊತ್ತಿದ್ದೋ ಗೊತ್ತಿಲ್ಲದೆ ನೀವ್ ಆಡಿದ ಮಾತು ಸ್ವಲ್ಪ ನಿಷ್ಠೂರ ಅನ್ನೋ ತರ ಆಗತ್ತೆ. ಸ್ವಲ್ಪ ಕಮ್ಮಿ ಮಾತಾಡಿ ಅಷ್ಟೆ. ಕುಜ 2ನೇ ಮನೇಲಿದ್ರೆ ಏನೇನೋ ಮಾತಾಡ್ಬಿಡ್ತೀವಿ ಸಿಟ್ಟಲ್ಲಿ, ಕೋಪದಿಂದ. ಆ ಕುಜನ್ ಜೊತೆ ಬುಧ ನೀಚನಾಗಿ ಬೇರೆ ಇರೋದ್ರಿಂದ ಗೊತ್ತಾಗಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ನೀವು ಮಾತಾಡದೆ ಸುಮ್ಮನೆ ಇದ್ರೆ ಅದು ತುಂಬಾ ಒಳ್ಳೇದು. ಮಾತು ನಮ್ಮ ವ್ಯಕ್ತಿತ್ವದ ಕನ್ನಡಿ. ಏನೋ ಒಂದ್ ಮಾತಾಡಿದ್ರೆ, ಕೆಲವ್ರನ್ನ ನೋಡಿ ಈ ಟ್ರೈನ್ ಹೋದಂಗ್ ಮಾತಾಡ್ತಾನೆ ಇರ್ತಾರೆ. ಇನ್ನೊಬ್ರು ಕೇಳಿಸ್ಕೋತಿದಾರ ಅಥವಾ ಇನ್ನೊಬ್ರು ಅದಕ್ಕೆ ಉತ್ತರ ಕೊಡ್ತಿದಾರ, ಅವ್ರು ಯಾವ ಮೂಡಲ್ಲಿದ್ದಾರೆ ಏನು ಯೋಚನೆ ಮಾಡಲ್ಲ. ಈ ಟ್ರೈನ್ ಹೋಗ್ತಾ ಇರುತ್ತೆ ಹಂಗೆ ಪಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ಅವ್ರು ಏನ್ ಮಾತಾಡಿದ್ರು, ಏನ್ ನಿಲ್ಸಿದ್ರು ಅವ್ರಿಗೆ ಕ್ಲಾರಿಟಿ ಇರಲ್ಲ. ಮಾತು ತುಂಬಾ ಅಮೂಲ್ಯವಾದದ್ದು, ಅದನ್ನು ತುಂಬಾ ವ್ಯರ್ಥ ಮಾಡ್ತಾರೆ ಕೆಲವರು. ಖರ್ಚು ಮಾಡಬಾರದು ನನ್ನ ಪ್ರಕಾರ. ಅದಕ್ಕೆ ನೋಡಿ, ತುಂಬಾ ಮಾತಾಡೋರಿಗೆ ಬುದ್ಧಿ ಕಮ್ಮಿ. ಏನೋ ಒಂದ್ ವೇದಿಕೆ ಮೇಲೆ ಮಾತಾಡ್ತಾರೆ, ಓಕೆ, ಅದ್ ಮಾತಾಡೋದ್ರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ವ್ಯರ್ಥವಾಗಿ ಪ್ರಲಾಪ, ವ್ಯರ್ಥವಾಗಿ ಮಾತಾಡೋದು, ಬೇರೆಯವ್ರ ವಿಚಾರ ಮಾತಾಡೋದು ತುಂಬಾ ವೇಸ್ಟ್. ಹಾಗೆ ನಿಮ್ಮ ವ್ಯರ್ಥ ಮಾತುಗಳಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಿಷ್ಠೂರಗಳಾಗುತ್ತೆ. ಅಕ್ಕಪಕ್ಕದವರು ಅಥವಾ ನಿಮ್ಮ ಬಂಧುಗಳು, ಸ್ನೇಹಿತರ ವಿಷಯದಲ್ಲಿ ನಿಮ್ಗೆ ಮನಸ್ತಾಪಗಳಾಗುವ ಸಾಧ್ಯತೆ ಇರುತ್ತೆ. ಏನೋ ಒಂಥರ ಒಳಗೊಳಗೆ ಯುದ್ಧ ನಡೀತಾ ಇರುತ್ತೆ. ಮೇಲ್ನೋಟಕ್ಕೆ ಜಗಳ ಮಾಡಲ್ಲ, ಅಂದ್ರೆ ಒಳಗೆ ಅವ್ರಿಗೆ ನಿಮ್ ಮೇಲೆ ಆಗ್ತಾ ಇರಲ್ಲ. ಅವ್ರು ನಿಮ್ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ, ನೀವು ಅವ್ರ ಬಗ್ಗೆ ಮಾತಾಡ್ಕೋತಿರ್ತಾರೆ. ಇದೆಲ್ಲ ಆಗ್ತಾ ಇರ್ತಾರೆ. ಬೇಡ ಇದೆಲ್ಲ. ನಿಮ್ಮ ವರ್ಕ್ ಅಷ್ಟೇ ನಿಮ್ಗೆ ಇಂಪಾರ್ಟೆಂಟ್. ನಿಮ್ ಕೆಲ್ಸದ ಕಡೆ ಮಾತ್ರ ಗಮನ ಕೊಡಿ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಆದ್ರೆ ಈ ವಾರದಲ್ಲಿ ಬುಧವಾರ ಮತ್ತೆ ಗುರುವಾರ ಸ್ವಲ್ಪ ಕೆಲಸದಲ್ಲಿ ಒಂಚೂರು ತುಂಬಾ ಹಿನ್ನಡೆ ಆಗುವಂಥದ್ದು, ಸ್ಲೋ ಆಗುವಂಥದ್ದು, ಅವತ್ ಯಾಕೆ ಕೆಲಸ ಮಾಡಕ್ ಮನ್ಸಿಲ್ಲ, ಆ ತರ ಆಗ್ತಾ ಇರುತ್ತೆ. ಬಟ್ ಉಳಿದಿರೋ ದಿನ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಚತುರ್ಥ ಭಾವದಲ್ಲಿ ಚತುರ್ಥಾಧಿಪತಿ ಇರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಬೆಸ್ಟ್ ಟೈಮ್. ಶುಕ್ರ ಚೆನ್ನಾಗಿದ್ದಾನೆ. ಅದು ಶುಕ್ರ 4ನೇ ಮನೇಲಿದ್ರೆ ದಿಗ್ಬಲ. ಅಂದ್ರೆ ದಿಗ್ಬಲ ಅಂದ್ರೆ ಏನ್ ಗೊತ್ತಾ, ಕೊಡುವ ಫಲಕ್ಕಿಂತ ಅಧಿಕ ಫಲ, ಡಬಲ್ ಫಲವನ್ನ ಕೊಡ್ತಾನೆ ಅಂತೇಳಿ. ಅದು ಅಲ್ಲದೆ ಗುರುಬಲ ಇದೆ, ನೀವು ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೊಂದು, ತೃತೀಯ ಭಾವದಲ್ಲಿ ಸೂರ್ಯನು ಸ್ಥಿತನಾಗಿರೋದ್ರಿಂದ ನೋಡಿ, ಸಪ್ತಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದಂತಹ ಲಾಭ ಇದೆ ಉದ್ಯೋಗದಲ್ಲಿ. ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಂತೂ ಏನೂ ಸಮಸ್ಯೆ ಇಲ್ಲ. ಕುಂಭರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಏನೂ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆದ್ರೆ ಒಂದೇ ಪ್ರಾಬ್ಲಮ್, ನಿಮ್ಮ ಮಾತಿಂದ ಕೆಲವು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಎಲ್ಲಾ ಚೆನ್ನಾಗಿದೆ, ನನಗೆ ದೇವ್ರೆಲ್ಲಾ ಕೊಟ್ಟಿದ್ದೇನೆ, ಆದ್ರೂ ಕೂಡ ನೆಮ್ಮದಿ ಇಲ್ಲ ಅನ್ನೋ ತರ ಆಗುತ್ತೆ. ಬೇಡವಾದ ವಿಚಾರಗಳನ್ನ ತಲೆ ಕೆಡಿಸ್ಕೊಂಡು ಕುಟುಂಬದಲ್ಲೂ ಇದಾಗುತ್ತೆ. ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ ಗುರುಗ್ರಹ ಪಂಚಮದಲ್ಲೇ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತ ಸಮಯ. ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಜೂನ್ ಇಂದ ಗುರುಬಲ ಇರಲ್ಲ. ಅದಕ್ಕೆ ಈಗ್ಲಿಂದನೇ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಎಲ್ಲಾ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು, ಮುಂಚೆನೆ ಪ್ರಿಪೇರ್ ಆಗ್ಬೇಕು. ಗುರುಬಲ ಇರಲ್ಲ ಅಂದಾಗ ಈ ಗುರುವಿಗೆ ಪರಿಹಾರವನ್ನ ಈಗಲಿಂದನೇ ಮಾಡ್ಕೊಳ್ತಾ ಹೋಗ್ಬೇಕು. ಗುರುವಾರ ಕಡಲೆ ಬೆಳೆ ದಾನ ಕೊಡ್ತಾ ಹೋಗಿ. ಸದ್ಯಕ್ಕೆ ಈ ವಾರದಲ್ಲಿ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಚತುರ್ಥ ಭಾವದ ಶುಕ್ರ ಆಸ್ತಿ, ಮನೆ, ಭೂಮಿ, ವಾಹನ ಲಾಭವನ್ನಂತೂ ಕೊಡ್ತಾನೆ. ಕಾರ್ ತಗೋಬೇಕು, ಮನೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್, ತಗೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಕುಜ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಇಂಪ್ರೂವ್ಮೆಂಟ್ ಕೊಡ್ತಾನೆ. ಸ್ವಂತ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ, ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ ಈ ವಾರದಲ್ಲಿ. ಹಾನೆಸ್ಟ್ ಕೆಲಸ ಮಾಡಿ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಶನಿ ಕುಜ ಇರೋದ್ರಿಂದ ಪರಿಶ್ರಮ ಇದೆ. ತುಂಬಾ ಪರಿಶ್ರಮ ಪಡ್ತೀರಾ, ತುಂಬಾ ಕಷ್ಟ ಪಡ್ತೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀರಾ. ಅದಕ್ಕೆ ತಕ್ಕಂತೆ ಲಾಭ. ಸಮಯ ವ್ಯರ್ಥ ಮಾಡ್ಬೇಡಿ.
ಧನಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ದುಡ್ಡು ಬರೋ ಸಮಯ ಇದು. ಈ ಸಮಯದಲ್ಲಿ ದುಡಿಬೇಕು. ಹಾಗೆ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ. ಕೆಲವೊಂದು ಬೇಸರಗಳು ಅದೆಲ್ಲ ಸಹಜವಾಗಿದ್ದೇ ಇರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ. ತೃತೀಯ ಭಾವಾಧಿಪತಿ ಶುಕ್ರ ತೃತೀಯದಲ್ಲೇ ಸ್ಥಿತನಾಗಿರೋದ್ರಿಂದ ಮಿತ್ರರಿಂದ ನಿಮ್ಗೊಂದಷ್ಟು ಮಾಹಿತಿಗಳು ಸಿಗುತ್ತೆ. ಮಿತ್ರರಿಂದ ಸಹಾಯ. ನಿಮ್ಗೆ ನೋಡಿ ಕೆಲವೊಂದ್ರ ವಿಚಾರಗಳ ಬಗ್ಗೆ ಏನು ಗೊತ್ತಿರಲ್ಲ, ಬಟ್ ನಿಮ್ಮ ಮಿತ್ರರು ಹೇಳಿದಾಗ ಹೌದಲ್ವಾ ನಾನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅನ್ಸುತ್ತೆ. ಈ ವಾರದಲ್ಲಿ ಆತರ ಆಗತ್ತೆ. 2ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿದ್ದಾನೆ. ಶುಭನ ಅಶುಭನ ನೋಡಿ, 2ನೇ ಮನೆ ಧನಸ್ಥಾನ. 2ನೇ ಮನೆಯ ರವಿ ಆ ಭಾವವನ್ನ ಸುಡ್ತಾನೆ. ಅಂದ್ರೆ ದುಡ್ಡು ಬರುತ್ತೆ ನಿಮ್ಗೆ, ಆದ್ರೆ ತುಂಬಾ ಖರ್ಚಾಗತ್ತೆ. ಋಣಸ್ಥಾನಾಧಿಪತಿ ರವಿಗ್ರಹ ಧನಸ್ಥಾನದಲ್ಲಿರೋದು ನಿಮಗೆ ಅಶುಭವೇ. ಅಂದ್ರೆ ಅಧಿಕವಾಗಿ ಹಣ ಖರ್ಚಾಗತ್ತೆ. ಮತ್ತೆ ನಿಮ್ಮ ರಾಶಿಯಲ್ಲಿ ಶನಿ ಕುಜ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಈಗ ಆಲ್ರೆಡಿ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಜಾಸ್ತಿ ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬಹುದು. ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವಾಗ ಕಂಡು ಬರುತ್ತೆ. ಇನ್ನು ಉದ್ಯೋಗ ಅಂತ ತಗೊಂಡಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ. ಪ್ರಮೋಷನ್ ಬಗ್ಗೆ ಏನಾದ್ರು ಮಾತಾಡ್ಬೇಕು, ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು ಅಂತ ಕೇಳ್ಬೇಕು ಅಂತ ಏನಾದ್ರಿದ್ರೆ ತುಂಬಾ ಒಳ್ಳೆ ಟೈಮ್. ವಾಕ್ಸ್ಥಾನದಲ್ಲಿರ್ತಕ್ಕಂಥ ರವಿ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾನೆ. ಮಾತಿಂದ ತುಂಬಾ ಅನುಕೂಲ ಆಗುತ್ತೆ, ನೀವು ಹೋಗಿ ಮಾತಾಡಿ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಈ ವಾರ ಅತ್ಯದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನಿಮ್ಗೆ ಈ ವಾರ. ಹಣಕಾಸಿನ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ನೋಡಿ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಚೆನ್ನಾಗಿದೆ. ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಅಷ್ಟೇ ತುಂಬಾ ಒಳ್ಳೆ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋರ್ಗೂ ಚೆನ್ನಾಗಿದೆ. ಯಾಕೆಂದ್ರೆ ಸಪ್ತಮಾಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ನೀಚನಾಗಿರ್ಬಹುದು, ಬಟ್ ನಿಮ್ ರಾಶಿಯಲ್ಲೇ ಇರೋದ್ರಿಂದ ನೀಚ ಭಂಗ ರಾಜಯೋಗ ಆಗತ್ತೆ. ಹಾಗಾಗಿ ಬುಧ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಅಯ್ಯೋ ಬುಧ ನೀಚನಾಗಿದ್ದಾನೆ, ಅಶುಭ ಫಲ ಕೊಡ್ತಾನೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನು ಚತುರ್ಥದ ಗುರು ಗ್ರಹ ದಶಮ ನೋಡ್ತಾ ಇದ್ದಾರೆ. ಎಲ್ಲಾ ಕೆಲಸ ಸಕ್ಸಸ್ ಮಾಡೋನೇ ದಶಮಾಧಿಪತಿ. ದಶಮಾಧಿಪತಿನೇ ನಿಮ್ಗೆ ಗುರು ಗ್ರಹ. ದಶಮಾಧಿಪತಿ ಗುರು 4ನೇ ಮನೆಯಲ್ಲಿ ಕೂತ್ಕೊಂಡು 10ನೇ ಮನೆ ನೋಡ್ತಾ ಇದ್ದಾನೆ. ತನ್ನ ಮನೆಯನ್ನ ತಾನೇ ನೋಡ್ತಾ ಇದ್ದಾನೆ. ಜೊತೆಗೆ ಗುರುವಿಗೆ ಧನಸ್ಸು ರಾಶಿ ಮೀನರಾಶಿ ಎರಡೂ ಕೂಡ ಅವನ ಮನೆನೆ. ಆದ್ರೆ ಅವನು ಮೀನರಾಶಿಗಿಂತ ಜಾಸ್ತಿ ಧನಸ್ಸು ರಾಶಿಯನ್ನ ಇಷ್ಟಪಡ್ತಾನೆ. ಕಾರಣ ಧನಸ್ಸು ರಾಶಿಯು ಅವನ ಮೂಲ ತ್ರಿಕೋನವಾಗಿದೆ. ನೋಡಿ, ಕೆಲವು ಗ್ರಹಗಳಿಗೆ 2 ಮನೆ ಅಧಿಪತ್ಯ ಇದೆ. ನೋಡಿ, ಶನಿ ಗ್ರಹಕ್ಕೆ ಕುಂಭರಾಶಿ ಮತ್ತೆ ಮಕರ ರಾಶಿ ಅಧಿಪತ್ಯ. ಆದ್ರೆ ಕುಂಭರಾಶಿಗೆ ಫೇವರೇಟ್ ಮನೆ ಯಾವುದು ಅಂದ್ರೆ ಶನಿಗೆ ಫೇವರೇಟ್ ಮನೆ ಯಾವುದು ಅಂದ್ರೆ ಕುಂಭರಾಶಿ. ಮಕರ ರಾಶಿ ಏನ್ ಇಷ್ಟ ಇಲ್ಲ ಅಂತಲ್ಲ, ಸ್ವಕ್ಷೇತ್ರ ಅನ್ಬೋದು ಅಷ್ಟೇನೆ. ಆದ್ರೆ ಶನಿ ತುಂಬಾ ಶುಭ ಫಲ ಕೊಡೋದು ಕುಂಭರಾಶಿಯವರಿಗೆ. ಅಂದ್ರೆ ಕುಂಭರಾಶಿಯಲ್ಲಿದ್ದಾಗ ಶನಿ ತುಂಬಾ ಪ್ರಬಲ. ಅದೇ ತರ ಗುರುನು ಅಷ್ಟೇ. ಮೀನರಾಶಿ ನೋಡಿದ್ರೆ ಎಷ್ಟು ಫಲ ಕೊಡ್ತಾನೆ, ಅದ್ರ 10 ಪಟ್ಟು ಫಲವನ್ನ ಧನಸ್ಸು ರಾಶಿ ನೋಡಿದ್ರೆ ಕೊಡ್ತಾನೆ. ಧನಸ್ಸು ರಾಶಿಯನ್ನ ನೋಡ್ತಾ ಇದ್ದಾನೆ. ಧನಸ್ಸು ರಾಶಿಯಲ್ಲಿ ಇದ್ರೂ ಕೂಡ ತುಂಬಾ ಶುಭ ಫಲನೆ. ಆಮೇಲೆ ಇನ್ನೇನು ಮೀನರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಅದು ನೋಡಿ, ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಶುಭ. ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಕೆಲವ್ರಿಗೆಲ್ಲ ರಾಶ್ಯಾಧಿಪತಿ ಶುಕ್ರ, ಮಂಗಳ ಇವರೆಲ್ಲ ಉಚ್ಚ ಕ್ಷೇತ್ರದಲ್ಲಿದ್ರೆ ಎಷ್ಟು ದಿನ ಇರ್ತಾರೆ? 1.5 ತಿಂಗಳಿರ್ತಾರೆ, ಇಲ್ಲ ಅಂದ್ರೆ ಒಂದ್ ತಿಂಗಳಿರ್ತಾರೆ ಅಲ್ವಾ? ಈಗ ನೋಡಿ, ರವಿ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ. ಸಿಂಹ ರಾಶಿಯವರ ಅಧಿಪತಿ ಎಷ್ಟು ದಿನ ಇರ್ತಾನೆ? 1 ತಿಂಗಳಿರ್ತಾನೆ. ಆದ್ರೆ ಗುರು 1 ವರ್ಷ ನಿಮ್ಗೆ ಕಲಿಯುವ ಸಮಯ. ಎಲ್ಲಾ ವಿಷಯದಲ್ಲೂ ಬರೀ ಎಜುಕೇಶನ್ ಅಂತ ಬರಲ್ಲ, ಕಲಿಯೋದು ಅಂದ್ರೆ ಬದುಕಿನಲ್ಲಿ ಸಾಕಷ್ಟು ಪಾಠವನ್ನ ಕಲಿತೀರ. ಗುರುವಿನ ಅನುಗ್ರಹ ಆಗುತ್ತೆ ನಿಮ್ಗೆ. 5ನೇ ಮನೆಯ ಗುರು ನಿಮಗೆ ಜೀವನದಲ್ಲಿ ನಿಮ್ ಕಡೆಯಿಂದ ಏನ್ ಮಿಸ್ಟೇಕ್ ಆಗಿತ್ತು, ನೀವು ಕಷ್ಟಪಟ್ಟಿದ್ದಕ್ಕೆ ಕಾರಣ ಏನು, ಎಲ್ಲ ಅರ್ಥ ಮಾಡಿಸ್ಬಿಡ್ತಾನೆ. ಗುರು ದೃಷ್ಟಿ ಬಿದ್ರೆ ಸಾಕು, ನಮ್ ಜನ್ಮ ಪಾವನ. ಯಾಕಂದ್ರೆ ಗುರು ನಮ್ಮನ್ನ ಸರಿದಾರಿಯಲ್ಲಿ ನಡೆಸೋನೇ ಗುರುಗ್ರಹ. ಅರಮುನಿದರು ಗುರು ಕಾಯುವನು. ದೈವ ಶಾಪಗಳಿರೋರ್ಗೂ ಕೂಡ ಗುರುನೇ ಕಾಪಾಡೋದು. ಈಗ ನೋಡಿ, ದೈವ ಶಾಪ ಇದೆ, ದೇವ್ರ ಶಾಪ ಇದೆ ಅಂತ ಏನೋ ಒಂದು ಇರುತ್ತೆ ಅನ್ಕೊಳ್ಳಿ ಜಾತಕದಲ್ಲಿ, ಅದನ್ನ ಸರಿ ಮಾಡ್ಕೊಳಕ್ ಮಾರ್ಗ ಕೊಡೋನು ಗುರುನೇ ಆಗಿರ್ತಾನಲ್ವಾ. ಹಾಗಾಗಿ ಗುರು ಆ ಮಾರ್ಗ ಸಿಗಬೇಕು ನಿಮ್ಗೆ, ಅಂತ ಒಂದು ಸಲಹೆ ಸಿಗ್ಬೇಕು ಅಂದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಪ್ರಭಾವ ಚೆನ್ನಾಗಿರ್ಬೇಕು. ಇನ್ನೊಂದು ತಿಂಗಳಲ್ಲಿ ಗುರುಗ್ರಹ ಪಂಚಮಕ್ಕೆ ಬರ್ತಾ ಇದ್ದಾನೆ. ಎಲ್ಲವೂ ಒಳ್ಳೇದಾಗತ್ತೆ. ಈ ವಾರ ಅಂತೂ ತುಂಬಾ ಚೆನ್ನಾಗಿದೆ ಮೀನರಾಶಿಯವರಿಗೆ. ಪರಿಹಾರ ಅಂತ ಏನು ದೊಡ್ಡ ಮಟ್ಟದಲ್ಲಿ ಏನೂ ಬೇಡ. ಸಣ್ಣ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಅಂದ್ರೆ ಸ್ವಲ್ಪ ಖರ್ಚು ಕಮ್ಮಿ ಆಗತ್ತೆ. ಹಾಗಾಗಿ ಈ ಮಂತ್ರ ಹೇಳ್ಕೊಳ್ಳಿ.
ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.